ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನವ್ಯನ್ ಶಿವಭಾರತ್ಯಪಿತಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಭಾರತೀ ಪದಭೂಷಣಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ಇವಾಗ ಮೊದಲನೇ ಶ್ಲೋಕ ಒಂದ್ಸತಿ ಹೇಳೋಣ. ಸ್ತೋಷ್ಯೇ ಭಕ್ತ್ಯಾ ವಿಶ್ವಮಿನಾಲಿಂ ಜಗದಾಲಿಂ ಯಸ್ಮಿನ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದುಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಳೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಳೆ. ಇವಾಗ ನಮಗೆ ಈ ಮೊದಲನೇ ಶ್ಲೋಕದ್ದು ಅದರಲ್ಲಿ ಯಾವ ಒಂದು ವೇದಾಂತ ತತ್ವದ ಮೂಲಭೂತವಾದ ಪ್ರಮೇಯ ಹೇಳಿದ್ದಾರೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ಅನ್ನೋದು ಯಾವುದರಲ್ಲಿ ನೆಲೆಸಿದೆಯೋ ಅದು ಬ್ರಹ್ಮತತ್ವ ಅಂತ, ಅದಕ್ಕೆ ವಿಷ್ಣು ಅಂತ ಈ ಶ್ಲೋಕದಲ್ಲಿ ಈ ಸ್ತುತಿಯಲ್ಲಿ ಕರೆದಿದ್ದಾರೆ. ಮತ್ತು ಆ ಪ್ರಪಂಚ ಅನ್ನೋದಕ್ಕೂ ಸಂಸಾರ ಅನ್ನೋದಕ್ಕೂ ವ್ಯತ್ಯಾಸ ಏನು ಇಲ್ವೇ ಇಲ್ಲ. ಸಂಸಾರ ಅನ್ನೋದನ್ನ, ಪ್ರಪಂಚ ಅನ್ನೋದನ್ನ ನಾವು ಸಂಸಾರವಾಗಿ ಅನುಭವಿಸ್ತೀವಿ ಅಷ್ಟೇನೆ. ಹಾಗಾಗಿ ಪ್ರಪಂಚ ಅನುಭವ ಅನ್ನೋದು ಸಂಸಾರ ಅನುಭವ ಎರಡೂ ಒಂದೇನೆ. ಆಮೇಲೆ ಈ ಸಂಸಾರ ಅನ್ನೋದನ್ನ ಒಂದು ಚಕ್ರ ಅಂತ ಹೇಳಿ ಅದು ಭ್ರಮಣವಾಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಅದೇ ಅದಕ್ಕೆ ಕೂಡ ನೆಲೆ ಯಾವುದು ಅಂದ್ರೆ ಈ ವಿಷ್ಣು ಅಂತ ಪರತತ್ವನೇ ಅದು. ಆ ಚಕ್ರ ಅನ್ನೋದು ಯಾವಾಗ ನಿಲ್ಲುತ್ತೆ ಅಂತ ಕೇಳಿದ್ರೆ, ಆ ಸಂಸಾರ ಚಕ್ರ ಅನ್ನೋದಕ್ಕೆ ವಿಷ್ಣುಗೆ ಅನುಭವ ಏನಿಲ್ಲ, ಅದರಿಂದ ಅವನಿಗೇನು ಸಂಸಾರ ಅನುಭವ ಇಲ್ಲ. ಅಂದ್ರೆ ಬ್ರಹ್ಮಕ್ಕೆ ಏನು ಸಂಸಾರ ಅನುಭವ ಇಲ್ಲ, ಆದ್ರೆ ಜೀವರುಗಳಿಗೆ ಸಂಸಾರ ಅನುಭವ ಇದೆ. ಅವರಿಗೆ ಯಾವಾಗ ಅದು ನಿಲ್ಲುತ್ತೆ ಅಂತ ಹೇಳಿದ್ರೆ, ಆ ಸಂಸಾರ ಚಕ್ರಕ್ಕೆ ಯಾವುದು ಅಧಿಷ್ಠಾನವಾಗಿದೆಯೋ ಬ್ರಹ್ಮಸ್ವರೂಪ, ಅದನ್ನ ನಾನು ಅಂತ ತಿಳ್ಕೊಂಡಾಗ ಮಾತ್ರ ಆ ಜೀವನಿಗೆ ಆ ಸಂಸಾರ ಅನುಭವ ನಿಲ್ಲುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೇಳಿ ಅದನ್ನ ಬೇರೆ ಬೇರೆ ಪ್ರಮೇಯಗಳನ್ನೆಲ್ಲ ಮುಂದಕ್ಕೆ ಬೇಕಾದಷ್ಟು ಹೇಳ್ತಾ ಬಂದ್ರು. ಇವಾಗ ನಾವು 18ನೇ ಶ್ಲೋಕ ನಾವು ನೋಡಿದ್ವಿ. ಅದರಲ್ಲಿ ಬ್ರಹ್ಮ ವಿಷ್ಣು ರುದ್ರ ಮತ್ತು ಇತರ ದೇವತೆಗಳೆಲ್ಲ, ಯಾವುದು ಇಂದ್ರ ಇತ್ಯಾದಿ ದೇವತೆಗಳೆಲ್ಲವೂ ಕೂಡ ಒಂದೇ ಬ್ರಹ್ಮದ ನಾನಾ ನಾಮರೂಪಗಳು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಅದಕ್ಕೆ ಬೇರೆ ಬೇರೆ ಉಪನಿಷತ್ ವಾಕ್ಯಗಳೆಲ್ಲ ಕೂಡ, ವೇದ ವಾಕ್ಯಗಳೆಲ್ಲ ಕೂಡ ಹೇಳಿ ಅದನ್ನ ಪ್ರತಿಪಾದನೆ ಮಾಡಿದ್ರು. ಇವಾಗ ನಾವು ಮುಂದಕ್ಕೆ ನೋಡಬೇಕಾದ್ದು 19ನೇ ಶ್ಲೋಕ. ಆ ಶ್ಲೋಕಕ್ಕೆ ಒಂದು ಪೀಠಿಕೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರೋದು. ಏನು ಅಂದ್ರೆ ತುಂಬಾ ನಮಗೆ ಒಂದು ಸೌಭಾಗ್ಯ ಅಂತ ಹೇಳಬೇಕು. ಏನು ಅಂತ ಹೇಳಿದ್ರೆ, ಈ ಉಪನಿಷತ್ ಇದೆಯಾ, ಉಪನಿಷತ್ತಿನ ಒಂದು ಮುಖ್ಯವಾದ ಭಾಗಗಳನ್ನೆಲ್ಲ ಕೂಡ ಈ ವ್ಯಾಖ್ಯಾನ ಮಾಡೋರು ಅದನ್ನ ಒಂದು ಒಳ್ಳೆ ಒಂದು ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಹಿಂದೆ ನಾವು ಯಾವ್ದು ನೋಡಿದ್ದೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಶ್ವೇತಾಸ್ತ್ರ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ಆ ಒಂದು ವಾಕ್ಯವನ್ನು ತಗೊಂಡು ಇಡೀ ಆ ಉಪನಿಷತ್ತಿನ ತುಂಬಾ ಮುಖ್ಯವಾದ ವಿಷಯಗಳೆಲ್ಲ ಕೂಡ ಹೇಳಿದ್ದಾರೆ ಅವರು. ಅದೇ ತರ ಮಾಂಡುಕ್ಯ ಉಪನಿಷತ್ ಭಾಗನೂ ಸ್ವಲ್ಪ ಹೇಳಿದ್ರು. ಇವಾಗ ನಮಗೆ ಆಮೇಲೆ ಮುಂಡಕೋಪನಿಷತ್ತಲ್ಲಿ ದ್ವಾಸುಪರ್ಣ ಅಂತ ಬರುತ್ತಲ್ಲ, ಅದನ್ನು ಕೂಡ ಅವರು ವಿವರಣೆ ಮಾಡಿ ಹೇಳ್ತಾರೆ. ಬೇರೆ ಬೇರೆ ಶ್ಲೋಕಕ್ಕೆ ಅದೆಲ್ಲ ವಿಷಯವಾಕ್ಯವಾಗಿ ಬಂತು ಅಂತ. ಈ ಶ್ಲೋಕಕ್ಕೆ ನಾವು ಮುಂದೆ ನೋಡಬೇಕಾದ ಶ್ಲೋಕದಲ್ಲಿ ತೈತ್ರಿಯ ಉಪನಿಷತ್ತು ವಿಷಯವಾಕ್ಯವಾಗಿ ಬರ್ತಾ ಇದೆ. ಇವರೇನ್ ಮಾಡಿದ್ದಾರೆ, ತೈತ್ರಿಯ ಉಪನಿಷತ್ತಲ್ಲಿ ಶಿಕ್ಷಾವಲ್ಲಿ, ಆನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತ 3 ವಲ್ಲಿ ಇದೆ, 3 ಭಾಗಗಳಿದೆ. ಆ 3 ಭಾಗಗಳದ್ದು ಕೂಡ ಒಂದು ಸಾರಾಂಶವನ್ನ ತುಂಬಾ ಚೆನ್ನಾಗಿ ಇವರು ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ತುಂಬಾ ದೀರ್ಘವಾಗಿ ಆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ನಮಗೆ ವೇದಾಂತ ತತ್ವಗಳು ತುಂಬಾ ಬರುತ್ತೆ ಅದರಲ್ಲಿ. ಅದನ್ನ ನಾವು ಇವತ್ತು ನೋಡ್ತೀವಿ. ಹೀಗೆ ಅವರು ಈಗ ಪ್ರಾರಂಭ ಮಾಡ್ತಾರೆ. ಈ 69ನೇ ಪೇಜು ಸಂಸ್ಕೃತ ಪುಸ್ತಕದಲ್ಲಿ, ತೈತಿರೀಯಕೋಪನಿಷತ್ ಏವಂ ಬ್ರಹ್ಮ ಪ್ರತಿಪಾದಯತಿ. ತೈತಿರೀಯ ಉಪನಿಷತ್ತು ಬ್ರಹ್ಮವನ್ನ ಹೀಗೆ ಪ್ರತಿಪಾದನೆ ಮಾಡುತ್ತೆ ಹೇಳ್ತಾರೆ. ಪ್ರಥಮಂ ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸಂಹಿತಾದಿ ಉಪಾಸನಾದಿಭಿಃ
ಏಕಾಗ್ರಚಿತ್ತಂ ಅಧಿಕಾರಿಣಂ ಪ್ರತಿ ಬ್ರಹ್ಮವಿದ್ಯಾಂ ಸವಿಷಯಾಂ ಸಫಲಾಂ ಸೂತ್ರಯಾಮಾಸ. ನೋಡಿ ಎಷ್ಟು ಚೆನ್ನಾಗಿ ಇವರು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬರುತ್ತೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಭಾಗ ಬರುತ್ತೆ. ಅದನ್ನ ಅಷ್ಟಕ್ಕೂ ಇವರು ಅದರಲ್ಲಿ ಎಷ್ಟು ವಿಷಯಗಳು ಅಡಗಿದೆ ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ಎತ್ತಿ ತೋರಿಸ್ತಾ ಇದ್ದಾರೆ. ಆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇದೆಯಲ್ಲ, ಅದರಲ್ಲಿ ಏನೇನು ವಿಷಯಗಳು ಬಂದಿದೆ ಅನ್ನೋದನ್ನ ಇವರು ತೋರಿಸ್ತಾ ಇದ್ದಾರೆ. ಇವಾಗ ಇದು ನೋಡಿ, ಇವಾಗ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬಂದಿರೋದು 2ನೇ ಅಧ್ಯಾಯವಾಗಿರೋ ಎರಡನೇ ವಲ್ಲಿ ಅಂತ ಯಾವ್ದನ್ನ ಬ್ರಹ್ಮಾನಂದ ವಲ್ಲಿ ಅಂತ ಹೇಳ್ತೀವೋ ಅದರಲ್ಲಿ. ಆದ್ರೆ ಅದಕ್ಕೆ ಮುಂಚೆ ಇರೋ ಶಿಕ್ಷಾವಲ್ಲಿಯಲ್ಲಿ ಆ ಉಪನಿಷತ್ತು ಬೇಕಾದಷ್ಟು ಉಪಾಸನೆಗಳನ್ನ ಹೇಳ್ಕೊಟ್ಟಿದೆ. ಆ ಉಪಾಸನೆಗಳೆಲ್ಲ ಇವಾಗ ಅದನ್ನ ಯಾರು ಮಾಡ್ತಾ ಇರೋ ಗೊತ್ತಿಲ್ಲ, ಆದ್ರೆ ಉಪಾಸನೆಗಳು ತುಂಬಾ ಮುಖ್ಯವಾದವು ಅಂತ ಇರೋದ್ರಿಂದ ಇವರು ಒಂದೇ ಶಬ್ದದಲ್ಲಿ ಆ ಹಿಂದಿನ ವಲ್ಲಿಯ ಒಂದು ತಿರುಳು ಅಂತ ಯಾವ್ದಿದೆಯೋ ಅದನ್ನ ಇವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅದು ಅದರ ಲಿಟರಲ್ ಮೀನಿಂಗ್ ಅದು ಉಪಾಸನೆ ಅಂದ್ರೆ. ಆದ್ರೆ ಉಪಾಸನೆ ಅಂದ್ರೆ ಧ್ಯಾನ ಮಾಡೋದು ಅಂತ, ಅಂದ್ರೆ ನಾವು ಬ್ರಹ್ಮಸ್ವರೂಪಕ್ಕೆ ಹತ್ರ ಹೋಗೋದು ಅಂತ. ಆ ಬ್ರಹ್ಮಸ್ವರೂಪ ಅಥವಾ ದೇವತೆ ಸಗುಣವಾಗಿರ್ಬೋದು ನಿರ್ಗುಣವಾಗಿರ್ಬೋದು, ಆದ್ರೆ ಅದಕ್ಕೆ ತುಂಬಾ ಹತ್ರದಲ್ಲಿರೋದು ಅಂದ್ರೆ ಇದು ಫಿಸಿಕಲ್ ಡಿಸ್ಟೆನ್ಸಿಂಗ್ ಇಲ್ವೇ ಇಲ್ಲ. ಇದರಲ್ಲಿ ನಮ್ಮ ಮನಸ್ಸನ್ನ ಬೇರೆ ಕಡೆಯಿಂದ ತೆಗೆದು ನಾವು ಆ ಬ್ರಹ್ಮದಲ್ಲಿ ನೆಲೆಸೋದಕ್ಕೇನೆ ಅದು ಹತ್ರ ಅಂತ ನಾವು ಹೇಳ್ತೀವಿ. ಉಪಾಸನೆ ಅದೇ, ಅದನ್ನು ಕೂಡ ಅಷ್ಟೇನೆ. ಅದೇ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅಂತ ಹೇಳಿದ್ದಾರೆ. ಇದು ಅಭ್ಯಾಸ ಅನ್ನೋದು ಕೂಡ ಇದೇ ಉಪಾಸನೆ ಅನ್ನೋದ್ರಲ್ಲಿ ಬರುತ್ತೆ ಅದು. ಸೊ ಹೀಗೆ ಇವ್ರು ಹೇಳ್ತಾ ಇದ್ದಾರೆ, ಆ ಮೊದಲನೇ ಶಿಕ್ಷಾವಲ್ಲಿ ಅಂತ ಇದೆಯಲ್ಲ ಅದರಲ್ಲಿ ಕೆಲವು ಉಪಾಸನೆಗಳು ಹೇಳಿದ್ದಾರೆ. ಆ ಉಪಾಸನೆ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇವರು ಹೇಳ್ತಾ ಇದ್ದಾರೆ, ಇತಿ ಸಂಹಿತಾದಿ ಉಪಾಸನಾದಿಭಿಹಿ. ಆ ಸಂಹಿತಾದಿ ಉಪಾಸನ ಅಂತ ಅಲ್ಲಿ ಸಂಹಿತಾ ಉಪಾಸನ ಅಂತಲ್ಲ ಅಲ್ಲಿ ಬರುತ್ತೆ ತುಂಬಾ. ಇದು 19ನೇ ಶ್ಲೋಕ. 19ನೇದು. ಆ ಸಂಹಿತಾದಿ ಉಪಾಸನೆಗಳೆಲ್ಲ ಬೇಕಾದಷ್ಟು ಅಲ್ಲಿ ಬಂದಿದೆ ಯಾವುದರಲ್ಲಿ ಶಿಕ್ಷಾವಲ್ಲಿಯಲ್ಲಿ. ಆ ಉಪಾಸನೆಗಳೆಲ್ಲ ಮಾಡಿದ್ದಾಗ ಒಬ್ಬನಿಗೆ ಚಿತ್ತ ಏಕಾಗ್ರತೆ ಬರುತ್ತೆ, ಚಿತ್ತ ಶುದ್ಧಿನೂ ಆಗುತ್ತೆ, ಚಿತ್ತ ಏಕಾಗ್ರತೆನೂ ಬರುತ್ತೆ. ಮುಖ್ಯವಾಗಿ ಆ ಏಕಾಗ್ರತೆ ಬಂದಿರೋನೇ ಈ ಒಂದು ಉಪನಿಷತ್ ಭಾಗವನ್ನು ತಿಳ್ಕೊಳ್ಳೋಕೆ ಅಧಿಕಾರಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಇವರು ಅದನ್ನ ಹೇಳ್ತಾ ಇದ್ದಾರೆ. ಸಂಹಿತಾದಿ ಉಪಾಸನಾದಿಭಿಹಿ ಏಕಾಗ್ರ ಚಿತ್ತಂ ಅಧಿಕಾರಿಣಂ ಪ್ರತಿ. ಅದನ್ನ ಏಕಾಗ್ರ ಚಿತ್ತವನ್ನು ಹೊಂದಿರೋ ಅಧಿಕಾರಿಯನ್ನ ಕುರಿತು ಈ ಉಪನಿಷತ್ತು ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇದನ್ನ ಉಪದೇಶವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅದೇನು ಬ್ರಹ್ಮವಿದಾಪ್ನೋತಿ ಪರಂ ಅಂದ್ರೆ ಅದರಲ್ಲೆಲ್ಲ ಬೇರೆ ಏನೇನು ಅಡಗಿದೆ ಅಂತ ಹೇಳಿದ್ರೆ, ಬ್ರಹ್ಮವಿದ್ಯಾಂ ಸವಿಷಯಾಂ ಸಫಲಾಂ ಸೂತ್ರಯಾಮಾಸ. ಬ್ರಹ್ಮವಿದ್ಯೆ ಅನ್ನೋದನ್ನ ಆ ಬ್ರಹ್ಮವಿದ್ಯಕ್ಕೆ ವಿಷಯ ಹೊಂದಿದೆ, ಅದರಲ್ಲಿ ಏನ್ ವಿಷಯ ಅಡಗಿದೆ ಅಂತ. ಆಮೇಲೆ ಆ ಬ್ರಹ್ಮವಿದ್ಯೆಯನ್ನ ತಿಳ್ಕೊಂಡಾಗ ಏನು ಫಲ ಬರುತ್ತೆ ಒಬ್ಬನಿಗೆ ಅನ್ನೋದನ್ನ ಹೇಳುತ್ತೆ. ಅದನ್ನೆಲ್ಲ ಇವರು ವಿವರಿಸ್ತಾ ಇದ್ದಾರೆ. ಇವಾಗ ಅದು ಬ್ರಹ್ಮ ಇತಿ ವಿಷಯ ನಿರ್ದೇಶ. ಬ್ರಹ್ಮನೇ ವಿಷಯ. ಬ್ರಹ್ಮವಿದ್ಯೆಗೆ ವಿಷಯ ಯಾವುದಂದ್ರೆ ಬ್ರಹ್ಮವೇ ವಿಷಯ. ಬ್ರಹ್ಮವಿದ್ಯೆ ಅಂದ್ರೆ ಬ್ರಹ್ಮವನ್ನು ಕುರಿತಾದ ವಿಷಯ, ಇದು ವಿದ್ಯೆ ಅಂತ. ಅದೇ ತರ ನಮಗೆ ಬ್ರಹ್ಮ ಜಿಜ್ಞಾಸ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ನಾವು ಈ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಬಂದಿದೆಯಲ್ಲ, ಅದಕ್ಕೆ ಕೂಡ ಏನ್ ಅರ್ಥ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಥ ಅನ್ನೋ ಶಬ್ದವೆಲ್ಲ ಅದು ಅಧಿಕಾರಿ ಸಂಪತ್ತಿ ಎಲ್ಲ ಇದೆ. ಆದ್ರೆ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಬ್ರಹ್ಮವನ್ನು ಕುರಿತಾದ ಜಿಜ್ಞಾಸ, ಬ್ರಹ್ಮದ ಬಗ್ಗೆ ಜಿಜ್ಞಾಸೆ ಮಾಡೋದು. ಅದು ಎಂಥದ್ದು ಬ್ರಹ್ಮ, ಅದರ ಸ್ವರೂಪ ಏನು, ಅದರ ಸ್ವರೂಪ ಲಕ್ಷಣ ಏನು, ತಟಸ್ಥ ಲಕ್ಷಣ ಏನು, ಸ್ವರೂಪ ಲಕ್ಷಣ ಏನು ಅಂತ ಬೇಕಾದಷ್ಟು ವಿಷಯಗಳನ್ನೆಲ್ಲ ಆ ಇಡೀ ಬ್ರಹ್ಮಸೂತ್ರಗಳೇ ಕೂಡ ಈ ಬ್ರಹ್ಮ ಜಿಜ್ಞಾಸವನ್ನೇ ಮಾಡುತ್ತೆ ಬೇರೆ ಬೇರೆ ಮುಖಗಳಲ್ಲಿ. ಆ ಸಮಯದಲ್ಲಿ ಅದೇನು ಇನ್ನೂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವಲ್ಲದೆ ಇರೋ ಯಾವುದೋ ಅನಾತ್ಮ ಅಬ್ರಹ್ಮ ಪ್ರಪಂಚ ಅಂತ ಇದೆಯಲ್ಲ ಅದ್ರ ಬಗ್ಗೆನೂ ವಿಚಾರ ಮಾಡುತ್ತೆ. ಯಾಕೆಂದ್ರೆ ಎಲ್ಲ ಬರುತ್ತೆ ಅದರಲ್ಲಿ. ಆಮೇಲೆ ಪ್ರಪಂಚ, ಆಮೇಲೆ ಜೀವ ಒಂದು ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗೋದು, ಬೇಕಾದಷ್ಟು ವಿಷಯಗಳನ್ನ ಈ 555 ಸ್ತೋತ್ರಗಳಲ್ಲಿ 4 ಅಧ್ಯಾಯಗಳಲ್ಲಿ ದೀರ್ಘವಾಗಿ ವಿಚಾರ ಮಾಡಿದ್ದಾರೆ. ಆವಾಗ ಬ್ರಹ್ಮ ಜಿಜ್ಞಾಸ ಅಂತ ಯದ್ಯಪಿ ಹೆಸರಿದ್ರೂ ಕೂಡ ಬ್ರಹ್ಮವಲ್ಲದೆ ಇರೋ ವಿಷಯಗಳನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಕೂಡ ಜಿಜ್ಞಾಸೆ ಮಾಡುತ್ತೆ ಆ ಬ್ರಹ್ಮಸೂತ್ರಗಳು. ಅದಕ್ಕೇನೆ ಇವಾಗ ಇವರು ವಿವರ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಬರುವಾಗ ಆ ಬ್ರಹ್ಮವಿದ್ಯೆಗೆ ಬ್ರಹ್ಮವೇ ವಿಷಯ ಅನ್ನೋದನ್ನ ಹೇಳಿದ್ರು. ಆಮೇಲೆ ಅದೆಲ್ಲ ಮುಂದಕ್ಕೆ ಬರುತ್ತೆ. ಹಾಗಾಗಿ ವಿದಿತ್ಯನೇನ ವಿದ್ಯಾ ನಿರ್ದಿಶ್ಯತೆ ಅಂದರೆ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳುವಾಗ ಬ್ರಹ್ಮವಿತ್ ಅಂತ ಇದೆಯಲ್ಲ, ಆ ವಿತ್ ಅಂದ್ರೆ ಏನು ಅಂದ್ರೆ ಬ್ರಹ್ಮವನ್ನು ತಿಳ್ಕೊಂಡವನು ಅಂತ ಅರ್ಥ. ಹಾಗಾಗಿ ಅವನು ಯಾರು ಅಂತ ಹೇಳಿದ್ರೆ ವಿತ್ ಇತಿ ಅನೇನ ವಿದ್ಯಾ ನಿರ್ದೇಶ್ಯತೆ. ಆ ವಿದ್ಯಾ ಇದೆಯಲ್ಲ ಅಂದ್ರೆ ವಿದ್ಯೆಯನ್ನು ಪಡ್ಕೊಂಡವನು. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮ ವಿದ್ಯೆಯನ್ನು ಪಡ್ಕೊಂಡವನು ಅಂತ ನಿರ್ದಿಶ್ಯತೆ. ಪರಂ ಆಪ್ನೋತಿ ಇತಿ ವಿದ್ಯಾಫಲಂ ನಿರ್ದಿಶ್ಯತೆ. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳುವಾಗ ಆ ಪರಂ ಆಪ್ನೋತಿ ಅಂತ ಇದೆಯಲ್ಲ, ಪರಂ ಅಂದ್ರೆ ಉತ್ಕೃಷ್ಟವಾದ ಒಂದು ಸ್ಥಿತಿಯನ್ನು ಅವನು ಹೊಂದುತ್ತಾನೆ ಅಂತ.
ಉತ್ಕೃಷ್ಟ ಆದದ್ದು ಬ್ರಹ್ಮವೇ, ಬ್ರಹ್ಮವನ್ನೇ ಹೊಂದುತ್ತಾನೆ ಅಂತ ಅರ್ಥ. ಅದಕ್ಕೆ ಅವಾಗ ಈ ಬ್ರಹ್ಮವನ್ನು ವಿಷಯವಾಗಿ ಉಳ್ಳ ಬ್ರಹ್ಮ ವಿದ್ಯೆ ಇದೆಯಲ್ಲ, ಅದನ್ನ ತಿಳ್ಕೊಂಡವನು ಪಡ್ಕೊಂಡವನಿದ್ದಾನಲ್ಲ, ಅವನು ಬ್ರಹ್ಮವನ್ನು ಹೊಂದುತ್ತಾನೆ ಅಂತ ಆ ವಿದ್ಯೆಯ ಫಲ, ಅದೇ ಮುಕ್ತಿ ಅಂತ ಅರ್ಥ. ಅದಕ್ಕೆ ಮುಕ್ತಿ ಫಲವನ್ನು ಹೊಂದುತ್ತಾನೆ ಅಂತ ನಿರ್ದಿಶ್ಯತೆ ಇತಿ ವಿಭಾಗ. ತದನಂತರ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇವರು ಎಷ್ಟು ಚೆನ್ನಾಗಿ ತೋರಿಸ್ಕೊಂಡ್ ಬರ್ತಾ ಇದ್ದಾರೆ. ತದನಂತರ ಸೂತ್ರಸ್ಯ ಅರ್ಥಂ ಸಂಕ್ಷೇಪತಃ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾಭಿ ಪರಿಸ್ಥಿತೇತಿ ಅಂತ ಇಷ್ಟು ಭಾಗಕ್ಕೆ ಅವರು ಇನ್ನು ದೀರ್ಘವಾಗಿ ಅರ್ಥವನ್ನು ಹೇಳ್ತಾರೆ. ಸೊ ಇದರಲ್ಲಿ ಅಸ್ಯ ರುಚಃ ಉದಾಹರಣೆಯನ್ನ ವ್ಯಾಚಕಾರ ಅಂದ್ರೆ ಈ ಋಕ್ ಅಂದ್ರೆ ವಾಕ್ಯ, ಅದಕ್ಕೆ ಋಕ್ ಅಂತ ಹೇಳಿದ್ದಾರೆ. ಅದನ್ನ ಉದಾಹರಣೆ ಕೊಟ್ಟು ಅದರ ಉದಾಹರಣೆ ಅಂದ್ರೆ ಅದನ್ನ ನಾವು ಅದನ್ನ ಒಂದು ಸೆಮೈನಲ್ ಪಾರ್ಟ್ ಅಂತ ತಗೊಂಡು ಅದರಲ್ಲಿ ಮುಖ್ಯವಾದ ಅಂಶ ಅಂತ ತಗೊಂಡು ಅದನ್ನ ಇವಾಗ ಅರ್ಥ ಮಾಡ್ತಾ ಇದ್ದಾರೆ. ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಸತ್ಯಂ ಇತ್ಯಾದಿ ಸೂತ್ರಸ್ಥ ಬ್ರಹ್ಮಪದ ವ್ಯಾಖ್ಯಾನಂ ಅಂತ. ಇವಾಗ ವ್ಯಾಖ್ಯಾನ ಅಂದ್ರೆ ಈ ಸೂತ್ರ ಅಂತ ಹೇಳಿದ್ರೆ ನೋಡಿ, ಇವಾಗ ಸೂತ್ರ ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು ಕೆಲವೇ ಶಬ್ದಗಳಿರೋದಕ್ಕೆ ಸೂತ್ರ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಬ್ರಹ್ಮಸೂತ್ರದಲ್ಲಿ ತುಂಬಾ ಹೆಚ್ಚಾದ ಪದಗಳಿರೋ ಸೂತ್ರಗಳು, ತುಂಬಾ ಲಿಂಕ್ತಿ ಸೂತ್ರಗಳೆಲ್ಲ ಕೂಡ ಇದೆ. ಹಾಗಾಗಿ ಯೋಗ ಸೂತ್ರದಲ್ಲೂ ಕೂಡ ಅದರ ಇದೆ. ಆದ್ರೂ ಕೂಡ ಅಷ್ಟು ಇರೋ ಆ ಸೂತ್ರಗಳಿರೋ ಶಬ್ದಗಳಿಗೆ ವ್ಯಾಖ್ಯಾನ ಮಾಡೋದೇ ಭಾಷ್ಯ ಅಂತ ಹೇಳ್ತಾರೆ. ಇವಾಗ ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬಂದಿದೆಯಲ್ಲ, ಅದೇ ಸೂತ್ರವಾಗಿರೋದು. ಅದಕ್ಕೆ ಇನ್ನು ಮುಂದಕ್ಕೆ ವ್ಯಾಖ್ಯಾನವೇ ಆ ಉಪನಿಷತ್ತೇ ವ್ಯಾಖ್ಯಾನ ಮಾಡುತ್ತೆ ಅದನ್ನ. ಸೊ ಹಾಗಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ ಸತ್ಯಂ ಅದರಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದೆಯಲ್ಲ, ಸತ್ಯಂ ಅಂತ ಶಬ್ದಗಳು ಸತ್ಯಂ ಜ್ಞಾನಂ ಅನಂತಂ ಅನ್ನೋದಲ್ಲ ಸೂತ್ರಸ್ಥ ಬ್ರಹ್ಮಪದ ವ್ಯಾಖ್ಯಾನಂ. ಬ್ರಹ್ಮ ಅನ್ನೋದು ಏನು ಅಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಅಂತ ಇರೋದೇ ಬ್ರಹ್ಮ ಅಂತ ಅದು ಹೇಳ್ತಾರೆ. ಅದಕ್ಕೆ ಇವರು ಅರ್ಥ ಎಲ್ಲ ಕೊಡ್ತಾರೆ. ಆಮೇಲೆ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಇದೆಯಲ್ಲ, ಯೋ ವೇದ ಇತ್ಯಾದಿ ವಿತ್ ಪದ ವ್ಯಾಖ್ಯಾನಂ ಅಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇತ್ತಲ್ಲ, ಅದರಲ್ಲಿ ಬ್ರಹ್ಮವಿತ್ ಅಂತ ಇದೆಯಲ್ಲ, ಆ ವಿತ್ ಅನ್ನೋ ಶಬ್ದದಿಂದ ಯಾರನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಇದನ್ನ ತಿಳ್ಕೊಳ್ತಾನೋ, ಯಾರು ಈ ಬ್ರಹ್ಮವನ್ನು ತಿಳ್ಕೊಳ್ತಾನೋ ಅಂತ ಉಪನಿಷತ್ತೆ ಮುಂದಕ್ಕೆ ಹೇಳ್ತಾ ಇದೆ, ಯೋ ವೇದ ನಿಹಿತಂ ಗುಹಾಯಾಂ ಅಂತ. ಆಮೇಲೆ ಸೋಷ್ಣುತೆ ಇತ್ಯಾದಿ ಆಪ್ನೋತಿ ಪರಂ ಇತಿ ಪದದ್ವಯ ವ್ಯಾಖ್ಯಾನಂ ಇತಿ ವಿಭಾಗ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಇದೆಯಲ್ಲ, ಅದು ಏನು ಅದರ ವ್ಯಾಖ್ಯಾನ, ಅದು ಯಾವುದ್ರ ವ್ಯಾಖ್ಯಾನ ಅಂತ ಹೇಳಿದ್ರೆ ಆಪ್ನೋತಿ ಪರಂ ಅಂತ ಇದೆಯಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಆಪ್ನೋತಿ ಪರಂ ಅನ್ನೋದನ್ನ ಅದರ ಪದದ್ವಯ ವ್ಯಾಖ್ಯಾನ ಯಾವುದು ಅಂತ ಹೇಳಿದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ. ಅಂದ್ರೆ ಬ್ರಹ್ಮವನ್ನು ತಿಳ್ಕೊಂಡವನು ಉತ್ಕೃಷ್ಟವಾದ ಒಂದು ಸ್ಥಿತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತದೆ. ಅದು ಏನು ಉತ್ಕೃಷ್ಟವಾದ ಸ್ಥಿತಿ ಅಂತ ಕೇಳಿದ್ರೆ ಅವನು ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಆ ಉಪನಿಷತ್ತೆ ಹೇಳುತ್ತೆ. ಅದು ಅಂದ್ರೆ ಬ್ರಹ್ಮವನ್ನು ತಿಳ್ಕೊಂಡವನು ಬ್ರಹ್ಮವಾಗಿ ಇದ್ದುಕೊಂಡು ಎಲ್ಲಾ ಕಾಮನೆಗಳನ್ನು ಕೂಡ ಅವನು ಹೊಂದುತ್ತಾನೆ ಅಂತ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ ನಾವು ಒಂದು ವಸ್ತುವನ್ನ ನಾವು ಬಾಯಿಗೆ ಹಾಕೊಂಡು ತಿನ್ನೋದು ಅಂತ ಇಟ್ಕೊಳ್ಳೋಣ. ಒಂದು ಬಾಳೆಹಣ್ಣನ್ನ ಸುಲಿದು ಬಾಳೆಹಣ್ಣು ತಿಂತೀವಿ ಅಂತ ಹೇಳಿದ್ರೆ ಅದು ಒಂದು ಆಕ್ಟಿವಿಟಿ. ಅದು ಆದ್ರೆ ಇಲ್ಲಿ ಹೇಳ್ತಾ ಅದು ಒಂದು ಭೋಗ ಆಕ್ಟಿವಿಟಿ. ಅದು ಆದ್ರೆ ಇಲ್ಲಿ ಬ್ರಹ್ಮವಿತ್ತಾದವನು ಬ್ರಹ್ಮವಾಗಿ ಇದ್ದುಕೊಂಡು ಎಲ್ಲವನ್ನೂ ಅವನು ಭೋಗ ಮಾಡ್ತಾನೆ ಅಂತ ಲಿಟ್ರಲ್ ಮೀನಿಂಗ್ ಅದು ಬರುತ್ತೆ. ಅದು ಬಟ್ ಲಿಟ್ರಲ್ ಮೀನಿಂಗ್ ತಗೋಬಾರ್ದು ಇಲ್ಲಿ. ಯಾಕಂದ್ರೆ ಎಷ್ಟೊಂದು ಭೋಗ್ಯ ವಸ್ತು ಇದೆ ಪ್ರಪಂಚದಲ್ಲಿ, ಎಷ್ಟೊಂದು ಭೋಗ ಇದೆ, ಅದನ್ನೆಲ್ಲ ಇವನು ಹೊಂದ್ತಾನೆ ಅಂತ ಉಪನಿಷತ್ತನ್ನು ಹೇಳ್ಬಿಡುತ್ತೆ. ಆದ್ರೆ ಅದೆಲ್ಲ ಪ್ರತಿಯಾಗಿ ಒಂದಾಗಿ ನಾವು ಮಾಡಕ್ಕಾಗುತ್ತೆ, ಅದು ಭೋಗ ಮಾಡಕ್ಕಾಗುತ್ತೆ, ಆಗೋದೇ ಇಲ್ಲ. ಅದು ಆತರ ಅರ್ಥವೂ ಅಲ್ಲ. ಇದಕ್ಕೇನ್ ಅರ್ಥ ಅಂತ ಹೇಳಿದ್ರೆ ಲೋಕದಲ್ಲಿ ಯಾವ ಭೋಗ ಇದೆಯೋ ಅದರಿಂದ ಆನಂದ ಬರುತ್ತೆ, ಖಂಡಿತ ಭೋಗದಿಂದ ಆನಂದ ಬರುತ್ತೆ. ಆದ್ರೆ ಅಷ್ಟು ಆನಂದಕ್ಕೂ ಕೂಡ ಯಾವುದು ನೆಲೆಯಾಗಿದೆಯೋ ಆ ನೆಲೆಯನ್ನ ಇವನು ಹೊಂದ್ಬಿಡ್ತಾನೆ. ಅವಾಗ ಏನಾಯ್ತು, ಕರೆಕ್ಟ್, ಬ್ರಹ್ಮಾನಂದ ಅಂತ ಯಾವ್ದು ಉತ್ಕೃಷ್ಟವಾದಿದೆಯೋ ಅದರಲ್ಲಿ ಎಲ್ಲಾ ಆನಂದಗಳು ಎಲ್ಲಾ ಲೋಕದಲ್ಲಿ ಸ್ಯಾಚುರೇಷನ್, ಕರೆಕ್ಟ್. ಸೊ ಲೋಕದಲ್ಲಿರೋ ಅಷ್ಟು ಆನಂದಗಳು ಕೂಡ, ಲೋಕ ಅಂತ ಹೇಳಿದ್ರೆ ನಾನು ಈ ಲೋಕ ಮಾತ್ರ ಹೇಳ್ತಾ ಇಲ್ಲ, ಬೇರೆ ಲೋಕಗಳು 14 ಲೋಕಗಳಿದೆಯಲ್ಲ, ಬ್ರಹ್ಮಲೋಕದವರೆಗೂ ಇರೋ ಸತ್ಯಲೋಕವರೆಗೂ ಇದೆಯಲ್ಲ, ಅಷ್ಟು ಆ ಭೋಗಗಳು ಕೂಡ ಅವನು ಈ ಬ್ರಹ್ಮಾನಂದವನ್ನು ಹೊಂದೋದ್ರಿಂದ ಅವನು ಹೊಂದ್ಬಿಡ್ತಾನೆ ಅಂತ ಇದಕ್ಕೆ ಲೆಕ್ಕ. ಇದಕ್ಕೆ ನಾವು ಹೇಗೆ ಇದಕ್ಕೆ ಉಪಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ ಉದಾಹರಣೆ ಕೊಟ್ರೆ ಉಪಪಾದನೆ ಆಗುತ್ತೆ. ಅದಕ್ಕೆ ಏನು ಉದಾಹರಣೆ ಕೊಡುತ್ತೆ ಅಂದ್ರೆ ಗೀತೆಯಲ್ಲೇನೆ 2ನೇ ಅಧ್ಯಾಯದಲ್ಲಿ ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಒಂದು ಶ್ಲೋಕ ಇದೆ. ಏನರ್ಥ ಅಂತ ಹೇಳಿದ್ರೆ ಯಾವಾನ್ ಅರ್ಥ ಉದಪಾನ ಅಂತ ಹೇಳಿದ್ರೆ ಒಂದು ರಿಸರ್ವಾಯರ್, ವಾಟರ್ ರಿಸರ್ವಾಯರ್, ಒಂದು ದೊಡ್ಡ ಕೊಳ ಅಂತ ಇಟ್ಕೋಬಹುದು. ಒಂದು ಕೊಳ, ಅದು ಆ ಕೊಳದಲ್ಲಿ ಒಬ್ಬನಿಗೆ
ಒಂದು ದಿವಸಕ್ಕೆ ಅಥವಾ ಒಂದು ನಮ್ಮ ಜೀವನದಲ್ಲಿ ಎಷ್ಟು ನೀರು ಏನೇನು ಪ್ರಯೋಜನಕ್ಕಾಗಿ ನೀರು ಬೇಕಾಗುತ್ತೆ. ಅವನಿಗೆ ಸ್ನಾನಕ್ಕೆ ಬೇಕಾಗುತ್ತೆ, ಅಡಿಗೆ ಮಾಡಕ್ಕೆ ನೀರು ಬೇಕಾಗುತ್ತೆ, ಪೂಜೆ ಮಾಡಕ್ಕೆ ನೀರು ಬೇಕಾಗುತ್ತೆ, ಇದಕ್ಕೆ ಎಷ್ಟು ಬೇಕಾದಷ್ಟು ಮನೆ ತೊಳೆಯಕ್ಕೆ ಎಲ್ಲದಕ್ಕೂ ನೀರು ಬೇಕಾಗುತ್ತೆ. ಅಷ್ಟು ನೀರು ಕೂಡ ಅವನಿಗೆ ಆ ಒಂದು ಕೊಳಕ್ಕೆ ಯಾರು ಓನರ್ ಆಗಿದ್ದಾನೋ ಅವನು ಎಲ್ಲವನ್ನೂ ಅಲ್ಲೇ ಪಡ್ಕೊಳ್ತಾನ. ಅವನು ಬೇರೆ ಕಡೆ ಅವನು ಹೋಗಬೇಕಾಗೇ ಇದಿಲ್ಲ ಅವನಿಗೆ. ಹಾಗೆ ಇಲ್ಲಿ ಬ್ರಹ್ಮವನ್ನು ಪಡ್ಕೊಂಡವನು ಅಂದ್ರೆ ಬ್ರಹ್ಮ ಸ್ವರೂಪವೇ ಆಗಿರೋವನಿಗೆ ಲೋಕದಲ್ಲಿ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಏನೇನು ಪ್ರಯೋಜನ ಆನಂದಗಳಿರುತ್ತೋ ಅದೆಲ್ಲವೂ ಕೂಡ ಇವನು ಇಲ್ಲೇ ಪಡ್ಕೊಂಡಂಗೆ ಆಯ್ತು ಅಂತ. ಹಾಗಾಗಿ ಇವನು ಸುಮ್ಮನೆ ಇದಕ್ಕೆ ಓನರ್ ಆಗಿದ್ದರೆ ಸಾಕು, ಇವನು ಯಾರ ಹತ್ರನೂ ಕೈ ಚಾಚೋದು ಬೇಡ. ಸೊ ಯಾಕಂದ್ರೆ ಇವನಿಗೆ ಎಲ್ಲ ಇಲ್ಲೇ ಸಿಕ್ಬಿಟ್ಟಿದೆ. ಅದೇ ತರನೇ ಎಲ್ಲಾ ಆನಂದವೂ ಕೂಡ ಅವನಿಗೆ ಬ್ರಹ್ಮವನ್ನು ತಿಳ್ಕೊಂಡವನಿಗೆ ಅಷ್ಟು ಆನಂದಗಳು ಕೂಡ ಅವನಿಗೆ ಒದಗಿ ಬಂದಿದೆ ಅಂತ. ಅಂದ್ರೆ ಒಂದೊಂದಾಗಿ ಇವನು ಅನುಭವಿಸ್ತಾನೆ ಅಂತ ಅರ್ಥ ಅಲ್ಲ, ಅದಕ್ಕೆ ಅಷ್ಟು ಇವನು ವಶದಲ್ಲಿದೆ ಅಂತ ಅಷ್ಟೇನೆ. ಅಂದ್ರೆ ಅಷ್ಟನ್ನು ಕೂಡ ಇವನು ಏಕದಮ್ ಒಂದೇ ಸತಿಯಲ್ಲಿ ಇವನು ಅನುಭವಿಸ್ತಾನೆ ಅಂತ ಅರ್ಥ ಇದರಲ್ಲಿ. ಸೊ ಹಾಗಾಗಿ ಭಗವತ್ಪಾದರು ಕೂಡ ಅದನ್ನು ಚೆನ್ನಾಗಿ ಅಲ್ಲಿ ವಿವರಿಸಿ ಹೇಳಿದ್ದಾರೆ ಅದನ್ನ. ಸೊ ಇಲ್ಲಿ ಆಪ್ನೋತಿ ಪರಂ ಅಂತ ಅಂದ್ರೆ ಬ್ರಹ್ಮವಿತ್ ಆಪ್ನೋತಿ ಪರಂ ಅನ್ನೋದಕ್ಕೆ ಏನ್ ಅದಕ್ಕೆ ವಿವರಣೆ ಉಪನಿಷತ್ ಕೊಡೋದು ಅಂತ ಹೇಳಿದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ಶಬ್ದದಿಂದ ಅವನೇ ಎಲ್ಲಾ ಕಾಮನೆಗಳು ಕೂಡ ಅವನು ಬ್ರಹ್ಮವಾಗೇ ಇದ್ದುಕೊಂಡು ಅಶ್ನುತೆ ಅಂದ್ರೆ ಭೋಗ ಮಾಡ್ತಾನೆ ಅಂತ. ಹಾಗಾಗಿ ಭೋಗ ಮಾಡ್ತಾನೆ ಅಂದ್ರೆ ಮತ್ತೆ ನಾವು ಜ್ಞಾಪಕ ಇಟ್ಕೋಬೇಕು, ಅದು ಲಿಟ್ರಲ್ ಆಗಿ ಅರ್ಥ ಅಲ್ಲ ಅದು. ಆದ್ರೆ ಇವನಿಗೆ ಇವನು ಇಲ್ಲಿದ್ರೆ ಸಾಕು, ಇವನಿಗೆ ಎಲ್ಲವೂ ಇವನಿಗೆ ಸಿಕ್ಕದಂಗೆ ಆಗೋಗುತ್ತೆ ಅವನಿಗೆ. ಹಾ ಕರೆಕ್ಟ್, ಅದೇ. ಹಾಗಾಗಿ ಬ್ರಹ್ಮಸ್ವರೂಪವೇ ಆಗೋಗ್ಬಿಡ್ತಾನೆ ಅಂತ. ಇವಾಗ ರುಚಃ ಅಯಂ ಅರ್ಥಃ ಸತ್ಯಂ 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 ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದೆಯಲ್ಲ, ಸತ್ಯಂ ಜ್ಞಾನಂ ಅನಂತ ಅಂತ ಅದಕ್ಕೆಲ್ಲ ಇವರು ಅರ್ಥ ಕೊಡ್ತಾ ಇದ್ದಾರೆ. ಸತ್ಯಂ ಅಂದ್ರೆ ಏನು ಅಂದ್ರೆ ಕಾಲತ್ರಯ ಬಾಧ ಅಭಾವ ಉಪಲಕ್ಷಿತ ಅಂದ್ರೆ ಉಪಲಕ್ಷಿತಂ ಅಂತ. ಅಂದ್ರೆ ಕಾಲತ್ರಯ ಬಾಧಾಭಾವೋ ಉಪಲಕ್ಷಿತ. ಈ ಸತ್ಯಂ ಅನ್ನೋ ಶಬ್ದದಿಂದ ಬ್ರಹ್ಮವನ್ನು ಸತ್ಯಂ ಅಂತ ಕರೀತಾ ಇದೆ ಉಪನಿಷತ್ತು. ಸತ್ಯಂ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಮೂರೂ ಕಾಲಗಳಲ್ಲೂ ಕೂಡ ಇದಕ್ಕೆ ಬಾಧೆ ಬರೋದೇ ಇಲ್ಲ. ಯಾವ ಕಾಲದಲ್ಲೂ ಅದು ಕೂಡ ಇತ್ತು ಇಲ್ಲ ಅಂತ ಆಗೋದೇ ಇಲ್ಲ. ನಾವು ಭೂತಕಾಲ ಅಂತ ಹೇಳಿದ್ರೆ ಆ ಕಾಲದಲ್ಲೂ ಇತ್ತದು. ಆಮೇಲೆ ಈ ವರ್ತಮಾನ ಕಾಲ ಅಂತ ಹೇಳಿದ್ರೆ ಇವಾಗ್ಲೂ ಇದೆ ಅದು. ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ಆವಾಗ್ಲೂ ಕೂಡ ಬ್ರಹ್ಮ ಇರುತ್ತೆ, ಅಚ್ಚಳಿದೆ, ಅದು ಯಾವಾಗ್ಲೂ ಇರ್ತಾ ಇರುತ್ತೆ ಅಂತ. ಯಾಕಂದ್ರೆ ಆ ಬ್ರಹ್ಮವನ್ನು ಬಿಟ್ಟು ಬಾಕಿ ಯಾವ ವಸ್ತುಗಳು ಕೂಡ ಮೂರು ಕಾಲದಲ್ಲೂ ಇರುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ ಅನ್ನೋ ಕಾರಣದಿಂದ ಕಾಲತ್ರಯ ಬಾಧ ಅಭಾವ ಉಪಲಕ್ಷಿತಂ ಅಂತ ಸತ್ಯಂ ಅನ್ನೋ ಶಬ್ದದಿಂದ ಅದನ್ನ ಹೇಳ್ತಾ ಇದೆ ಅಂತ. ಇದನ್ನೇ ಹೇಳುವಾಗ ಶಂಕರಾಚಾರ್ಯರು ಭಾಷೆಯಲ್ಲಿ ಯದ್ರೂಪೇಣ ಯನ್ ನಿಶ್ಚಿತಂ ತದ್ರೂಪಂ ಯತ್ ನ ವ್ಯಭಿಚರತಿ ತತ್ ಸತ್ಯಮಿತ್ಯುಚ್ಯತೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅಂದ್ರೆ ಯಾವ ಒಂದು ವಸ್ತುವನ್ನ ಇಂಥದ್ದು ಅಂತ ನಾವು ನಿರ್ಧಾರ ಮಾಡಿದ ಮೇಲೆ ಆ ನಿರ್ಧಾರಿತವಾದ ಒಂದು ಸ್ವರೂಪವನ್ನ ಅದು ಬಿಟ್ಟುಕೊಡದೆ ಇದ್ರೆ ಅವಾಗ ಅದನ್ನ ಸತ್ಯ ಅಂತ ಹೇಳ್ತೀವಿ. ಒಂದು ವೇಳೆ ಅದನ್ನ ಬಿಟ್ಕೊಟ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ಸತ್ಯ ಅಂತ ಹೇಳಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅನೃತಮ್ ಅನ್ನೋ ಕೋಟಿಗೆ ಸೇರ್ಬಿಟ್ಟಿದ್ದಾರೆ. ಅನೃತಮ್ ಅಂದ್ರೆ ಅದು ಸತ್ಯವಲ್ಲ, ಅಸತ್ಯ ಅಂತ. ಹೀಗೆ ಅವರು ಅರ್ಥ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಇವ್ರು ಹೇಳ್ತಾ ಇರೋದು ಸತ್ಯಂ ಅಂತ ಹೇಳಿದ್ರೆ ಅದು ಯಾವ ಕಾಲದಲ್ಲೂ ಒಂದೇ ರೀತಿಯಾಗಿ ಇರುತ್ತೆ ಅಂತ. ನೋಡಿ, ವಿಕಾರವಾಗಿ ಆಗಿ ಅದು ವಿಕಾರವನ್ನು ಹೊಂದುತ್ತಾನೂ ಕೂಡ ಒಂದು ವಸ್ತು ದೀರ್ಘಕಾಲ ಇರಬಹುದು. ಆದ್ರೆ ಅದನ್ನ ಇವರು ಸತ್ಯ ಅಂತ ಉಪನಿಷತ್ ಒಪ್ತಾ ಇಲ್ಲ. ವಿಕಾರವನ್ನು ಹೊಂದುತ್ತಾ ಇದೆ ಅಂತ ಹೇಳಿದ್ರೆ ಆ ವಸ್ತು ಸತ್ಯ ಅನ್ನೋ ಕೋಟಿಗೆ ಬರೋದೇ ಇಲ್ಲ, ಅದು ಅನೃತಮ್ ಅನ್ನೋ ಕೋಟಿಗೆ ಸೇರುತ್ತೆ ಅನ್ನೋದನ್ನ ಶಂಕರಾಚಾರ್ಯರು ಅಲ್ಲೇನೆ ಹೇಳ್ಬಿಟ್ಟಿದ್ದಾರೆ. ಯಾರಿಗೂ ಆ ಒಂದು ಇದು ತಪ್ಪು ಕಲ್ಪನೆ ಬರಬಾರ್ದು ಅನ್ನೋ ಕಾರಣದಿಂದ ಅವರು ಕ್ಲಾರಿಫಿಕೇಶನ್ ಕೂಡ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಕೊಟ್ಬಿಟ್ಟು ಅವರು ಅದಕ್ಕೆ ಉದಾಹರಣೆ, ಅದಕ್ಕೆ ಪ್ರಮಾಣನೂ ಕೊಡ್ತಾರೆ. ಏನ್ ಪ್ರಮಾಣ ಅಂತ ಹೇಳಿದ್ರೆ ಉಪನಿಷತ್ತಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಮಣ್ಣು, ಬಂಗಾರ ಮತ್ತು ಕಬ್ಬಿಣ ಅದು ಮೂರು ತಗೊಂಡು ಹೇಳಿ ಅದು ಮೂರರ ಒಂದು ಉತ್ಪಾದನೆ ಪ್ರಾಡಕ್ಟ್ಸ್ ಅಂತ ಇದೆಯಲ್ಲ ಅವುಗಳೆಲ್ಲ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಸ್ ಎಲ್ಲ ಕೂಡ ಸತ್ಯವಲ್ಲ, ಆಸ್ ಪ್ರಾಡಕ್ಟ್ಸ್ ದೇ ಆರ್ ನಾಟ್ ರಿಯಲ್ ಅಂತ. ಅದರಲ್ಲಿರೋ ಅಂಶ ಯಾವುದು ಉಪಾದಾನ ಕಾರಣ ಅಂತ ಒಂದಿದೆಯೋ ಅದು ಮಾತ್ರನೇ ಸತ್ಯ ಅಂತ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳ್ಬಿಟ್ಟು ವಿಕಾರ ಅಂತ ಹೇಳಿದ್ರೆ ಅದರ ಒಂದು ಇದು ಬೇರೆ ಬೇರೆ ಪರಿಣಾಮಗಳು. ಸೊ ಈ ಪರಿಣಾಮಗಳು, ಸೊ ಈ ಪರಿಣಾಮವಾಗಿರೋ ಘಟದಿಂದ ಪರಿಣಮಿತವಾಗಿರೋ ಈ ಮಣ್ಣಿಂದ ಪರಿಣಮಿತವಾಗಿರೋ ಘಟ ಇತ್ಯಾದಿ ವಸ್ತುಗಳೆಲ್ಲ ಇದೆಯಲ್ಲ ಅವುಗಳೆಲ್ಲ ವಾಸ್ತವವಾಗಿ ಘಟ ಅನ್ನೋ ನಾಮರೂಪತ್ವೇನ ಅವುಗಳೆಲ್ಲ ಅಸತ್ಯ, ಆದರೆ ಮೃತ್ ಅನ್ನೋ ರೀತಿಯಲ್ಲಿ ಮಾತ್ರ ಅದು ಸತ್ಯ ಅಂತ ಅಲ್ಲಿ ಹೇಳಿದೆ. ಹಾಗಾಗಿ ಯಾವ ಒಂದು ವಸ್ತು ವಿಕಾರವನ್ನು ಹೊಂದಿಕೊಂಡೇ ದೀರ್ಘಕಾಲ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಸತ್ಯಂ ಅಂತ ಹೇಳಕ್ ಬರೋದಿಲ್ಲ, ಅದು ಮಿಥ್ಯಾ ಅಂತ ಕೋಟಿಗೆ ಹೋಗುತ್ತೆ ಅದು ಅಂತ ಅದನ್ನ ಇವರು ತಿಳಿಸಿದ್ದಾರೆ. ಆಮೇಲೆ ಸತ್ಯಂ ಜ್ಞಾನಂ ಅಂತ. ಸೊ ಇವಾಗ ಜ್ಞಾನಂ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ವಪ್ರಕಾಶಂ ಅಂತ. ಜ್ಞಾನಂ ಅಂದ್ರೆ ಇದು ಸ್ವಪ್ರಕಾಶ ವಸ್ತು ಅಂತ. ಇದಕ್ಕೆ ಕೂಡ ನಾವು ಜ್ಞಾನಂ ಅಂದ್ರೆ ಸಾಮಾನ್ಯವಾಗಿ ಏನ್ ಜ್ಞಾನಂ ಅಂತ ಹೇಳಿ ಅಂದ್ರೆ ನಮಗೆ ಕಲ್ಪನೆ ಬರುತ್ತೆ ಅಂತ ಹೇಳಿದ್ರೆ ನನಗೆ ಒಂದು ಈ ವಿಷಯದ ಜ್ಞಾನ ಬಂತು, ನನಗೆ ಆ ವಿಷಯದ ಬಗ್ಗೆ ನನಗೆ ತಿಳುವಳಿಕೆ ಬಂತು ಅಂತ ನಾವು ತಿಳುವಳಿಕೆಗೆ ನಾವು ಜ್ಞಾನ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಬಂದು ಆ ತಿಳುವಳಿಕೆ ಜ್ಞಾನ ಅಂತ ಹೇಳಿಲ್ಲ. ಇಲ್ಲಿ ಹೇಳ್ತಾ ಇರೋದು ಜ್ಞಾನ ಸ್ವರೂಪ, ತಿಳುವಳಿಕೆಗೆಲ್ಲ ಮೂಲಭೂತವಾಗಿರೋ ಸ್ವರೂಪ. ಅಂದ್ರೆ ಹೇಗೆ ನಾವು ತಿಳಿಬೇಕು ಅಂತ ಹೇಳಿದ್ರೆ
ಈ ಉದಾಹರಣೆಗೆ ತಗೋಬೇಕಂತ ಹೇಳಿದ್ರೆ ಇವಾಗ ಬಂಗಾರ ಅಂತ ಒಂದು ಅದನ್ನ ಉದಾಹರಣೆಗೆ ತಗೊಂಡ್ರೆ ಆ ಬಂಗಾರ ಅನ್ನೋದು ಹೇಗೆ ಅದು ಮೂಲಭೂತವಾದ ವಸ್ತುವಾಗಿದೆಯೋ ಅದು ಆದರೆ ಅದರ ಪರಿಣಾಮಗಳಾಗಿ ಆಭರಣಗಳು ಅಂತ ಆಗುತ್ತೋ ಹಾಗಾಗಿ ಆ ಆಭರಣಗಳಿಗೆಲ್ಲ ಪರಿಣಮಿತವಾದ ಆಭರಣಗಳಿಗೆಲ್ಲ ಮೂಲಭೂತವಾಗಿರೋ ಒಂದು ಬಂಗಾರ ಅಂತ ಹೇಗಿದೆಯೋ ಅದೇ ತರ ನಮಗೆ ಘಟಜ್ಞಾನ ಪಟಜ್ಞಾನ ಅಂತ ಆ ವಿಷಯದ ಜ್ಞಾನ ಈ ವಿಷಯದ ಜ್ಞಾನ ಅಂತ ಏನೇನು ಹೇಳ್ತೀವೋ ಅದಕ್ಕೆಲ್ಲ ಮೂಲಭೂತವಾಗಿರೋದು ಯಾವುದು ಅಂತ ಹೇಳಿದ್ರೆ ಈ ಬ್ರಹ್ಮ ಅಂತ ಜ್ಞಾನವೇ ಅದು ಅಂದ್ರೆ ಜ್ಞಾನ ಸ್ವರೂಪ ಚೈತನ್ಯ ಸ್ವರೂಪ ಕೇವಲ ಆತ್ಮ ಚೈತನ್ಯ ಸ್ವರೂಪ ಅದು. ಇದಕ್ಕೆ ಒಂದು ಉದಾಹರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಇವಾಗ ಅದು ನಾವು ಬೇಕಾದಷ್ಟೇ ನೋಡಿದೀವಿ ಬಟ್ ಇನ್ನೊಂದ್ಸತಿ ನೋಡಿದ್ರೆ ಕೂಡ ಏನು ತಪ್ಪಿಲ್ಲ ಯಾಕಂದ್ರೆ ಇದು ನಾವು ತಿಳ್ಕೊಳ್ಳೋಕ್ಕೆ ಅಂತ ನಮಗೆ ಬಂದಿರೋದ್ರಿಂದ ಈ ನೀರು ನಮಗೆ ಶುದ್ಧವಾದ ನೀರು ನಮಗೆ ಕಾರ್ಪೊರೇಷನ್ ವಾಟರ್ ಬರುತ್ತೆ ನಮಗೆ ಬಂದಾಗ ನಾವು ಬೇರೆ ಬೇರೆ ಪಾತ್ರೆಗಳಲ್ಲಿ ಹಿಡಿದಿಟ್ಕೊಳ್ತೀವಿ ಯಾತಿಗೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಅವತ್ತು ಬೇಕಾಗಿರೋ ಏನೇನು ಪದಾರ್ಥಗಳು ಮಾಡ್ತೀವೋ ಅದಕ್ಕೆಲ್ಲ ಈ ನೀರನ್ನ ಉಪಯೋಗಿಸ್ಕೊಳ್ತೀವಿ ಅವಾಗ ಏನಾಗುತ್ತೆ ಉಪಯೋಗಿಸ್ಕೊಂಡ ಮೇಲೆ ಅದು ನೀರು ಶುದ್ಧವಾದ ನೀರಾಗಿ ಉಳಿಯಲ್ಲ ಅಲ್ವಾ ಆ ತರ ಈ ಒಂದು ಆ ವಸ್ತುಗಳಿಗೆ ಆ ಒಂದು ಏನೇನು ಮಾಡ್ತೀವೋ ಅದಕ್ಕೆಲ್ಲ ಮೂಲಭೂತವಾಗಿ ನಾವು ಈ ನೀರನ್ನೇ ತಗೊಳ್ತೀವಲ್ವಾ ಅದೇ ತರ ಇಲ್ಲಿ ಕೂಡ ಈ ಮೂಲಭೂತವಾದ ಜ್ಞಾನವೇ ಬೇರೆ ಬೇರೆ ಜ್ಞಾನಗಳಾಗಿ ಪರಿಣಾಮವಾಗುತ್ತೆ ಅಂತ ಉಪನಿಷತ್ ಹೇಳುತ್ತೆ ಅದು. ಇದಕ್ಕೆ ಬೇಕಾದಷ್ಟು ಉಪನಿಷತ್ ವಾಕ್ಯಗಳೇ ಇದೆ. ಫಾರ್ ಎಕ್ಸಾಂಪಲ್ ಈ ಕೇನೋಪನಿಷತ್ತಲ್ಲಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಅಂತ ಒಂದು ಮಂತ್ರ ಬರುತ್ತೆ. ಪ್ರತಿಬೋಧಂ ಅಂತ ಹೇಳಿದ್ರೆ ನಮಗೆ ಜಾಗೃತ ಅವಸ್ಥೆ ಅಂತ ಎಲ್ಲಿವರೆಗೂ ಜಾಗೃತ ಅವಸ್ಥೆ ಇರುತ್ತೋ ಆ ಟೈಮಲ್ಲಿ ಪೂರ್ತಿ ನಾವು ಇದನ್ನ ತಿಳ್ಕೊಳ್ತಾನೆ ಇರ್ತೀವಿ. ನಮಗೆ ಆ ಜ್ಞಾನ ಈ ಜ್ಞಾನ ಒಂದಾನೊಂದು ಜ್ಞಾನ ಬರ್ತಾನೆ ಇರುತ್ತೆ. ಶಬ್ದ ಸ್ಪರ್ಶ ರೂಪ ರಸ ಗಂಧದ ಜ್ಞಾನ ಬರ್ತಾನೆ ಇರುತ್ತೆ ನಮಗೆ. ಆಮೇಲೆ ಎಷ್ಟೋ ವಿಷಯಗಳನ್ನ ನಾವು ಸ್ಮರಣೆ ಕೂಡ ಮಾಡ್ಕೊಳ್ತೀವಿ. ಏನೇ ಆದ್ರೂ ಕೂಡ ಇವುಗಳೆಲ್ಲ ನಮಗೆ ಅಂತಃಕರಣದಲ್ಲಿ ಒಂದು ಪರಿಣಾಮ ಉಂಟಾಗ್ತಾನೆ ಇರುತ್ತೆ ಅದು. ಆದ್ರೆ ಇವುಗಳೆಲ್ಲ ಕೂಡ ಆ ಆತ್ಮಚೈತನ್ಯದ ಬೇರೆ ಬೇರೆ ಒಂದು ಪರಿಣಾಮಗಳೇ ಇವುಗಳು ಅಂತ ಆ ಉಪನಿಷತ್ ಹೇಳುತ್ತೆ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಅಂತ ಅಂದ್ರೆ ಅದಕ್ಕೆ ಭಗವತ್ಪಾದರು ಬೋಧಂ ಬೋಧಂ ಪ್ರತಿ ವಿದಿತಂ ಅಂತ ಹೇಳಿದ್ದಾರೆ. ಒಂದೊಂದು ಥಾಟ್ ಅಲ್ಲೂ ಕೂಡ ಒಂದೊಂದು ಪ್ರತಿ ಅಂದ್ರೆ ಥಾಟ್ ಅಂತ ಒಂದೊಂದು ಥಾಟ್ ಅಲ್ಲೂ ಕೂಡ ನಮಗೆ ಯಾವುದು ನಮಗೆ ವಿಷಯವಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಈ ಒಂದು ಮರವನ್ನ ತಿಳ್ಕೊಂಡೆ ಈ ಪುಸ್ತಕವನ್ನ ತಿಳ್ಕೊಂಡೆ ಅಥವಾ ಈ ವ್ಯಕ್ತಿಯನ್ನು ತಿಳ್ಕೊಂಡೆ ಅಂತ ನಾವು ಹೇಳ್ತೀವಿ. ಆದ್ರೆ ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀನು ಅದೆಲ್ಲ ಹೇಳ್ತಾ ಇದ್ರು ಕೂಡ ನೀನು ವಾಸ್ತವವಾಗಿ ತಿಳ್ಕೊಳ್ತಾ ಇರೋದು ಬ್ರಹ್ಮವನ್ನೇ ಅಂತ ಹೇಳುತ್ತೆ ಅದು. ಹಾಗಾಗಿ ಜ್ಞಾನಸ್ವರೂಪ ಪ್ರಕಾಶ ಸ್ವಪ್ರಕಾಶ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಈ ಸ್ವಪ್ರಕಾಶವಾದ ವಸ್ತು ಇದು. ಈ ವಸ್ತುವನ್ನು ಈ ಬ್ರಹ್ಮ ವಸ್ತು ಅನ್ನೋದು ಸ್ವಪ್ರಕಾಶ. ಅದನ್ನೇ ಜ್ಞಾನಂ ಅನ್ನೋ ಶಬ್ದದಿಂದ ಅವ್ರು ಹೇಳಿದ್ದಾರೆ. ಆದ್ರೆ ಹಾಗಾಗಿ ಜ್ಞಾನಂ ಅಂದ್ರೆ ನಾವು ಘಟಜ್ಞಾನ ಪಟಜ್ಞಾನ ಅಂತ ಅದಕ್ಕೆ ತಿಳ್ಕೋಬಾರ್ದು. ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಅದಕ್ಕೆಲ್ಲ ಮೂಲಭೂತವಾಗಿರೋ ಏನ್ ಹೇಳ್ಬೋದು ಅನ್ಅಲಾಯ್ಡ್ ಕಾನ್ಶಿಯಸ್ನೆಸ್ ಅಂತ. ನಾವು ಸಾಮಾನ್ಯವಾಗಿ ನಮಗೆ ನಾಲೆಜ್ ಅಂತ ಹೇಳಿದಾಗ ಯಾವುದೋ ಒಂದು ವಸ್ತುವ ಬಗ್ಗೆ ಒಂದು ವಿಷಯದ ಬಗ್ಗೆ ಜ್ಞಾನವನ್ನ ನಾವು ನಾಲೆಜ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅನ್ಅಲಾಯ್ಡ್ ಕಾನ್ಶಿಯಸ್ನೆಸ್ ಅನ್ನೋದಕ್ಕೆ ಜ್ಞಾನಂ ಅಂತ ಇವರು ಕರೆದಿದ್ದಾರೆ. ಸ್ವರೂಪ ಜ್ಞಾನ ಅದೇ ಅದಕ್ಕೆ ಸ್ವಪ್ರಕಾಶ ಅಂತ ಹೇಳೋದು. ಅನಂತಂ ಅಂತ ಇದೆಯಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಅನಂತಂ ಅಂದ್ರೆ ಏನೆಂದ್ರೆ ಅಂತಹ ಪರಿಚ್ಛೇದ ದೇಶ ಕಾಲ ವಸ್ತುಕೃತ ತ್ರಿವಿಧ ಪರಿಚ್ಛೇದ ಅಭಾವ ಉಪಲಕ್ಷಿತಂ ಅಂತ. ಅಂದ್ರೆ ಅನಂತಂ ಅನ್ನೋ ಶಬ್ದದಿಂದ ಈ ಮೂರು ವಿಧವಾದ ಲಿಮಿಟೇಷನ್ಸ್ ಪರಿಚ್ಛೇದ ಅಂದ್ರೆ ಲಿಮಿಟೇಷನ್ಸ್ ಅಂತ. ದೇಶತಃ ಕಾಲತಃ ವಸ್ತುತಃ ಅಂತ. ಸೊ ದೇಶತಃ ಅಂತ ಹೇಳಿದಾಗ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಕೂಡ ಆ ವಸ್ತು ಇಲ್ಲಿದೆ ಅಲ್ಲಿಲ್ಲ ಅಂತ ನಾವು ಹೇಳ್ತೀವಿ. ಅದೇ ದೇಶತಃ ಈ ವಸ್ತುಗಳೆಲ್ಲ ದೇಶತಃ ಪರಿಚ್ಛಿನ್ನವಾಗಿದೆ, ಲಿಮಿಟೆಡ್ ಬೈ ಸ್ಪೇಸ್ ಅಂತ. ಬೇರೆ ಈ ಬ್ರಹ್ಮವು ಎಲ್ಲ ಕಡೆನೂ ಬ್ರಹ್ಮವೇ ಇರೋದ್ರಿಂದ ಅದಕ್ಕೆ ಲಿಮಿಟೇಷನ್ ಅನ್ನೋದು ಸ್ಪೇಸ್ ವೈಸ್ ಲಿಮಿಟೇಷನ್ ಅನ್ನೋದು ಇರೋದೇ ಇಲ್ಲ ಅದಕ್ಕೆ ಅಂತ. ಆಮೇಲೆ ಕಾಲತಃ ಅಂತ ಹೇಳಿದಾಗ ಈ ವಸ್ತು ಇವಾಗಿದೆ, ಮುಂಚೆ ಇರಲಿಲ್ಲ, ಇನ್ ಮುಂದೆ ಇರುತ್ತೋ ಇಲ್ವೋ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತೀವಲ್ಲ. ಹಾಗಾದ್ರೆ ಈ ವಸ್ತು ಯಾವ ವಸ್ತು ಕೂಡ ನಮಗೆ ಯಾವಾಗ್ಲೂ ಇರುತ್ತೆ ಅಂತ ಹೇಳಕ್ ಬರೋದೇ ಇಲ್ಲ. ಬ್ರಹ್ಮಕ್ಕೆ ನಾಶವೇ ಇಲ್ಲ, ಉತ್ಪತ್ತಿನೂ ಇಲ್ಲ. ಬ್ರಹ್ಮಕ್ಕೆ ಉತ್ಪತ್ತಿನೂ ಇಲ್ಲ, ನಾಶವೂ ಇಲ್ಲ ಅದು. ಆದ್ರೆ ಬೇರೆ ವಸ್ತುಗಳಿಗೆಲ್ಲವೂ ಕೂಡ ಉತ್ಪತ್ತಿನೂ ಇದೆ, ನಾಶವೂ ಇದೆ. ಹಾಗಾಗಿ ಇವುಗಳನ್ನೆಲ್ಲ ಅನಂತ ಅಂತ ಹೇಳಕ್ ಬರೋದಿಲ್ಲ, ಕಾಲತಃ ಅನಂತ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ಟೈಮ್ ವೈಸ್ ಲಿಮಿಟೇಷನ್ ಅನ್ನೋದು ಬ್ರಹ್ಮಕ್ಕೆ ಇಲ್ಲ, ಬೇರೆ ಎಲ್ಲದಕ್ಕೂ ಇದೆ ಅನ್ನೋದು ಅರ್ಥ ಬರುತ್ತೆ ಅದಕ್ಕೆ. ಆಮೇಲೆ ಇನ್ನೊಂದು ವಸ್ತು ಪರಿಚ್ಛೇದ ಅಂತ. ಈ ವಸ್ತು ಪರಿಚ್ಛೇದ ಅಂತ ಹೇಳಿದ್ರೆ ಈ ವಸ್ತು ಆ ವಸ್ತು ಅಲ್ಲ ಅಂತ ಹೇಳ್ತೀವಿ, ಆ ವಸ್ತು ಈ ವಸ್ತು ಅಲ್ಲ ಅಂತ ಹೇಳ್ತೀವಿ. ಅವಾಗ ಏನಾಯ್ತು, ಈ ವಸ್ತು ಆ ವಸ್ತುವಿನಿಂದ ಇದು ಒಂದು ಲಿಮಿಟೇಷನ್ ಹೊಂದಿಬಿಡುತ್ತೆ. ಯಾಕಂದ್ರೆ ಆ ವಸ್ತು ಇದಲ್ಲ ಅಂತ ಬಂದಾಗ ಇದಕ್ಕೆ ಒಂದು ಲಿಮಿಟೇಷನ್ ಬಂದ್ಬಿಡ್ತು. ಅದೇ ತರ ಇದೇನ್ ಮಾಡುತ್ತೆ, ಆ ವಸ್ತುವನ್ನ ಲಿಮಿಟ್ ಮಾಡ್ಬಿಡುತ್ತೆ. ಭಗವತ್ಪಾದರು ಅದನ್ನ ಹೇಳ್ಕೊಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ತೈತ್ರಿ ಭಾಷೆದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಅವರು ಒಂದು ಡೆಮಾನ್ಸ್ಟ್ರೇಷನ್ ಒಂದು ಮಾಡ್ತಾರೆ. ಇವಾಗ ಒಬ್ಬ ಒಂದು ಹಸುವನ್ನ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಕುದುರೆ ಬಂದ್ಬಿಡುತ್ತೆ ಅಲ್ಲಿ. ಕುದುರೆ ಬರುತ್ತೆ. ಕುದುರೆ ಬಂದಾಗ ಇವನಿಗೆ ಏನಾಗುತ್ತೆ ಅಂದ್ರೆ ಹಸುವನ್ನ ನೋಡ್ತಾ ಇದ್ದವನಿಗೆ ಹಸು ಜ್ಞಾನ ಬರ್ತಾ ಇರುತ್ತೆ.
ಕುದುರೆ ಬಂದಾಗ ಏನಾಗುತ್ತೆ, ಆ ಕುದುರೆ ಜ್ಞಾನ ಬರುತ್ತೆ. ಇವಾಗ ಆ ಕುದುರೆ ಅದು ಆ ಲಿಮಿಟೇಷನ್ ಅವ್ರು ಹೇಗೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ ಕುದುರೆ ಜ್ಞಾನ ಇವಾಗ ಏನ್ ಮಾಡುತ್ತೆ ಅಂದ್ರೆ, ಇವನಿಗೆ ಎಷ್ಟೊತ್ತಿದ್ದ ಹಸು ಜ್ಞಾನ ಇದೆಯಲ್ಲ, ಆ ಹಸು ಜ್ಞಾನ ಓಡಿಸ್ಬಿಟ್ಟು ಆ ಹಸು ಜ್ಞಾನ ಇಲ್ಲಿಂದ ತೆಗೆಸ್ಬಿಟ್ಟು ಆ ಕುದುರೆ ಜ್ಞಾನ ಇವನಿಗೆ ಬರುತ್ತೆ ಅಂತ. ಅವಾಗ ಏನಾಯ್ತು, ಈ ಹಸು ಜ್ಞಾನ ಅಂತ ಇದೆಯಲ್ಲ ಅದಕ್ಕೆ ಲಿಮಿಟೇಷನ್ ಬಂದ್ಬಿಡ್ತದೆ, ಅದಕ್ಕೆ ವಸ್ತು ಪರಿಚ್ಛೇದ ಬಂದ್ಬಿಡ್ತದಕ್ಕೆ. ಹಾಗಾಗಿ ಅದಕ್ಕೆ ವಸ್ತು ಪರಿಚ್ಛೇದ ಅನ್ನೋದಕ್ಕೆ ಅವರು ಆತರ ಅರ್ಥ ಕೊಡ್ತಾರೆ ಅವರು. ಸೊ ಹೀಗೆ ನಾವು ಅರ್ಥ ಮಾಡ್ಕೋಬಹುದು, ಈ ವಸ್ತು ಆ ವಸ್ತು ಅಲ್ಲ, ಆ ವಸ್ತು ಈ ವಸ್ತು ಅಲ್ಲ ಅಂತ. ಅವಾಗ ಏನಾಯ್ತು, ಈ ಎರಡು ವಸ್ತುಗಳು ಕೂಡ ಪರಸ್ಪರ ಒಂದಕ್ಕೊಂದು ಲಿಮಿಟ್ ಮಾಡ್ಕೊಂಡ್ಬಿಡುತ್ತೆ. ಆತರ ಬ್ರಹ್ಮವನ್ನ ಲಿಮಿಟ್ ಮಾಡೋ ಒಂದು ವಸ್ತು ಯಾವುದು ಇಲ್ಲ ಅಂತ ಹೇಳಕ್ಕಾಗಿ ಈ ವಸ್ತು ಪರಿಚ್ಛೇದ ಇಲ್ಲ ಅನ್ನೋ ಅರ್ಥಕ್ಕೆ ಅದೇ ಅರ್ಥ. ಆಮೇಲೆ ಅದೇ ಇಲ್ಲ, ಬ್ರಹ್ಮವನ್ನು ಬಿಟ್ಟು ಇನ್ನೊಂದು ವಸ್ತು ಯಾವುದು ಇಲ್ಲವೇ ಇಲ್ಲ, ಇದ್ರೆ ತಾನೇ ಅದು ಇದನ್ನ ಲಿಮಿಟ್ ಮಾಡಕ್ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಬ್ರಹ್ಮವನ್ನು ಕಂಪೇರ್ ಮಾಡೋದಿನ್ನೇನು ಇಲ್ಲ, ಕಂಪೇರ್ ಅಂತ ಇಲ್ಲ ಇಲ್ಲಿ, ಕಂಪ್ಯಾರಿಸನ್ ಅಲ್ಲ ಇಲ್ಲಿ. ಬ್ರಹ್ಮವನ್ನು ಬಿಟ್ಟು ಬೇರೆ ವಸ್ತುವೇ ಇಲ್ಲದೆ ಇರೋದ್ರಿಂದ ಅದು ಯಾಕಂದ್ರೆ ಅದ್ವೈತ ವೇದಾಂತದ ಒಂದು ಇದು ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದು ಇಲ್ಲವೇ ಇಲ್ಲ ಅಂತ ಅಲ್ಟಿಮೇಟ್ ಸಿದ್ಧಾಂತ ಅದೇನೆ. ಹಾಗಾಗಿ ಆ ವಸ್ತುಗಳೆಲ್ಲ ಇವಾಗ ನಮ್ಗೆ ತೋರ್ತಾ ಇರೋದ್ರಲ್ಲಿ ಕಲ್ಪಿತ. ಸೊ ಕಲ್ಪಿತವಾದ ವಸ್ತು ಎರಡನೇ ವಸ್ತುವಾಗಿ ಕೌಂಟ್ ಮಾಡಕ್ ಆಗೋದೇ ಇಲ್ಲ. ಇವಾಗ ನೋಡಿ, ಒಂದು ಹಗ್ಗದಲ್ಲಿ ಹಾವು ಒಬ್ಬ ಕಲ್ಪನೆ ಮಾಡ್ಕೊಂಡು ಅವನು ಅಷ್ಟೊತ್ತು ಅವನು ಹಾವು ಇದೆ ಅಂತಾನೆ ತಿಳ್ಕೊಂಡಿದ್ದಾನೆ. ಅವನಿಗೆ ಹಗ್ಗ ಇದೆ ಅಂತ ಅವನಿಗೆ ಜ್ಞಾನವೇ ಇಲ್ಲ ಅವನಿಗೆ. ಇವಾಗ ಇವಾಗ ಹಾವನ್ನ ನೋಡಿ ಹಗ್ಗ ಅಂತ ತಿಳ್ಕೊಂಡಿದ್ದಾನಲ್ಲ, ಅವ್ನು ತಿಳ್ಕೊಂಡಿರೋ ಸಮಯದಲ್ಲಿ ಅವನಿಗೆ ತಿಳಿತಾ ಇರೋ ಸಮಯದಲ್ಲಿ ಕೂಡ ಅಲ್ಲಿ ಎರಡು ವಸ್ತು ಇಲ್ವೇ ಇಲ್ಲ, ಹಗ್ಗ ಮತ್ತು ಹಾವು ಅಂತ ಎರಡು ವಸ್ತು ಇಲ್ವೇ ಇಲ್ಲ. ಇರೋ ಒಂದೇ ವಸ್ತುವಾದ ಹಗ್ಗವನ್ನ ಹಾವು ಅಂತ ತಪ್ಪಾಗಿ ತಿಳಿದಿದ್ದಾನೆ ಅಷ್ಟೇನೆ. ಹಾಗಾದ್ರೆ ಏನಾಯ್ತು, ಭ್ರಮೆ. ಹಾಗಾಗಿ ಅವನಿಗೆ ಈ ಭ್ರಮೆಗೆ ವಿಷಯವಾಗಿರೋ ಈ ಹಾವು ಇದೆಯಲ್ಲ, ಅದು ಅಸತ್ಯ, ಅದು ಇಲ್ವೇ ಇಲ್ಲ ವಾಸ್ತವವಾಗಿ. ಅದೇ ತರ ಈ ಪ್ರಪಂಚ ಅಂತ ನಾವು ಯಾವುದನ್ನ ನಾವು ಅನುಭವಿಸ್ತಾ ಇದ್ದೀವೋ ಅದು ವಾಸ್ತವವಾಗಿ ಇಲ್ದೇ ಇರೋದ್ರಿಂದ, ವಾಸ್ತವವಾಗಿ ಇಲ್ಲದೆ ಇರೋ ವಸ್ತು ಪ್ರಪಂಚ ನಿಜವಾಗಿರೋ ಬ್ರಹ್ಮವನ್ನ ಇದು ಲಿಮಿಟ್ ಮಾಡೋದೇ ಇಲ್ಲ, ವಸ್ತುತಃ ಲಿಮಿಟೇಷನ್ ಮಾಡೋದೇ ಇಲ್ಲ ಅನ್ನೋದನ್ನ ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ತೀವಿ ಅಷ್ಟೇ. ಹಾಗಾಗಿ ಬ್ರಹ್ಮಕ್ಕೆ ವಸ್ತು ಪರಿಚ್ಛೇದ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಬ್ರಹ್ಮವನ್ನ ಲಿಮಿಟ್ ಮಾಡೋ ತರ, ಅಂದ್ರೆ ವಸ್ತುತಃ ಲಿಮಿಟ್ ಮಾಡೋ ತರ ಇನ್ನೊಂದು ವಸ್ತು ಯಾವುದು ಕೂಡ ಇಲ್ವೇ ಇಲ್ಲ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಭಗವತ್ಪಾದರು ಏನ್ ಮಾಡಿದ್ದಾರೆ ಅಂದ್ರೆ, ಈ ವಸ್ತುಗಳೆಲ್ಲ ಏನು ಅಂತ ಹೇಳಿದ್ರೆ, ನಾವು ನೋಡ್ತಾ ಇದೀವಲ್ಲ ವಸ್ತುಗಳೆಲ್ಲ, ಅವುಗಳೆಲ್ಲ ಅದು ಆಕ್ಚುಲಿ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅದು. ಹಾಗಾಗಿ ಬ್ರಹ್ಮವೇ ಎಲ್ಲವಾಗೂ ಆಗಿರೋದ್ರಿಂದ ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮವು ಈ ಪ್ರಪಂಚ ಅಂತ ಏನೇನಿದೆಯೋ ಅದರಿಂದ ಅದು ಬೇರೆ ಅಲ್ಲ, ಇದು ಸರ್ವ ಅನನ್ಯ ಅಂತ ಹೇಳಿದ್ದಾರೆ. ಎಲ್ಲದರಿಂದ ಕೂಡ ಅದು ಬೇರೆ ಅಲ್ವೇ ಇಲ್ಲ ಬ್ರಹ್ಮವು. ಹಾಗಿರುವಾಗ ಬೇರೆ ಯಾವ ವಸ್ತುನು ಇಲ್ಲದೆ ಇರೋದ್ರಿಂದ ಅದು ಬ್ರಹ್ಮವನ್ನ ಲಿಮಿಟ್ ಮಾಡೋದು ಅಂತ ಕ್ವೆಶ್ಚನ್ ಬರೋದೇ ಇಲ್ಲ ಅದರಿಂದ. ಹೀಗೆ ದೇಶತಃ ಕಾಲತಃ ವಸ್ತುತಃ ಪರಿಚ್ಛೇದ ಇಲ್ಲದೆ ಇರೋದು ಅನಂತಂ ಬ್ರಹ್ಮ ಅಂತ ಅದನ್ನು ತಿಳಿಸುತ್ತೆ ಈ ಉಪನಿಷತ್ತು. ಅನಂತ ಅನ್ನೋ ಶಬ್ದದಿಂದ ಈ ಮೂರು ಲಿಮಿಟೇಷನ್ಸ್ ಕೂಡ ಇಲ್ಲದೆ ಇರೋದು ಅಂತ ತಿಳಿಸುತ್ತೆ ಅದು. ಹೀಗೆ ಕರೆಕ್ಟ್. ಆಮೇಲೆ ಸತ್ತ ಮಾತ್ರ ಶರೀರಂ ಅಂತ ಕೂಡ ಹೇಳಿದ್ದಾರೆ. ತುಂಬಾ ವೇದಾಂತ ವಿಷಯ ಇದೆ ಸ್ತುತಿಯಲ್ಲಿ ಕೂಡ. ಹೌದು, ಆ ಸ್ತುತಿಯಲ್ಲಿ ಕೂಡ ತುಂಬಾ ವೇದಾಂತ ವಿಷಯ ಇದೆ ಅದರಲ್ಲಿ. ಆಮೇಲೆ ಬ್ರಹ್ಮ ಇತಿ ಲಕ್ಷ್ಯ ನಿರ್ದೇಶ ಅಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದ್ರಲ್ಲ, ಅವಾಗ ಬ್ರಹ್ಮ ಅನ್ನೋದು ಲಕ್ಷ್ಯ, ಅಂದ್ರೆ ಬ್ರಹ್ಮವನ್ನೇ ತಿಳ್ಕೊಬೇಕಾಗಿದೆ ನಾವು. ಹಾಗಾಗಿ ಯಾವ್ದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದೇ ಲಕ್ಷ್ಯ, ತಿಳ್ಕೊಳ್ಬೇಕಾದ ವಸ್ತು ಅದೇನೆ. ಹಾಗಾದ್ರೆ ಆ ಬ್ರಹ್ಮವನ್ನ ತಿಳ್ಕೊಳ್ಬೇಕಾಗಿರೋ ಲಕ್ಷ್ಯ ವಸ್ತುವನ್ನ ಯಾವುದೇ ಕೆಲವು ಲಕ್ಷಣಗಳನ್ನ ಕೊಟ್ಟು ತಿಳಿಸ್ತಾ ಇದ್ದಾರೆ. ಅದೇನ್ ಲಕ್ಷಣಗಳು ಅಂತ ಹೇಳಿದ್ರೆ, ಸತ್ಯಂ ಜ್ಞಾನಂ ಅನಂತಂ ಅಂತ ಲಕ್ಷಣಗಳನ್ನ ಕೊಟ್ಟು ಬ್ರಹ್ಮವಾದ ಲಕ್ಷ್ಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ಬ್ರಹ್ಮ ಇತಿ ಲಕ್ಷ್ಯ ನಿರ್ದೇಶ ಸತ್ಯಾದಿ ಪದತ್ರಯ ಲಕ್ಷಣಂ ಗುಹಾಯಾಂ ಬುದ್ಧೌ ಯತ್ ಕಾರಣತ್ವೇನ ವರ್ತತೆ ಪರಮಂ ವ್ಯೋಮ ಅವ್ಯಾಕೃತ ಆಕಾಶಂ. ಇವಾಗ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಇದೆ. ಯಾರು ಆ ಬುದ್ಧಿಯನ್ನು ಗುಹೆಯಲ್ಲಿ ನಿಹಿತವಾಗಿರೋ ಈ ಚೈತನ್ಯವನ್ನ ಯಾರು ತಿಳಿತಾನೋ, ತಾನು ಅಂತ ತಿಳಿತಾನೋ, ಅವನು ಈ ಅವನೇ ಬ್ರಹ್ಮವಾಗಿ ಆಗ್ತಾನೆ ಅಂತ ಆ ಶ್ಲೋಕದಲ್ಲಿ ಆ ಮಂತ್ರದಲ್ಲಿ ಇರೋದು. ಹಾಗಾದ್ರೆ ಈ ನಿಹಿತಂ ಗುಹಾ ಅಂತ ಹೇಳಿದಾರಲ್ಲ, ಈ ಗುಹಾ ಅಂತ ಹೇಳಿದಾರಲ್ಲ, ಎಲ್ಲೋ ಒಂದು ಕಡೆ ಬ್ರಹ್ಮ ಇದೆ. ಅದು ಎಲ್ಲಿದೆ? ಹೊರಗಡೆ ಇಲ್ಲ, ನಮ್ಮಲ್ಲೇ ಇದೆ ಅದು. ಹಾಗಾಗಿ ನಮ್ಮಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಉಪಲಬ್ಧಿ ಸ್ಥಾನ ಕೊಟ್ಟಿದ್ದಾರೆ. ಅದೇನ್ ಸ್ಥಾನ ಅಂತ ಹೇಳಿದ್ರೆ ಬುದ್ಧಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಬುದ್ಧಿಯಲ್ಲೇ ನೆಲೆಸಿರುವ ಈ ಬ್ರಹ್ಮವನ್ನು ಅಂತ ಅರ್ಥ ಅದಕ್ಕೆ. ಹಾಗಾದ್ರೆ ಈ ಬುದ್ಧಿ ಅನ್ನೋದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ಯಾಕೃತ ಆಕಾಶಂ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನೋ ಒಂದು ವಸ್ತು ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಉಪನಿಷತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ ಹೇಳ್ತಾ ಇದ್ದಾರೆ. ವ್ಯೋಮ ಅಂತ ಹೇಳಿದ್ರೆ ಆಕಾಶ ಅಂತ. ವ್ಯೋಮನ್ ಅಂತ ಹೇಳಿದ್ರೆ ಅಲ್ಲಿ ವ್ಯೋಮನಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಹೀಗಾಗಿ ಈ ಉತ್ಕೃಷ್ಟವಾದ ಒಂದು ಆಕಾಶದಲ್ಲಿ ಯಾವ ಒಂದು ಬ್ರಹ್ಮ ಇದೆಯೋ ಅದನ್ನ ಯಾರು ತಿಳಿತಾನೋ ಅವನು ಬ್ರಹ್ಮವೇ ಆಗ್ತಾನೆ. ಅವನು ಆ ಬ್ರಹ್ಮವಾಗಿ ಇಟ್ಕೊಂಡು ಎಲ್ಲಾ ಆನಂದವನ್ನು ಅನುಭವಿಸ್ತಾನೆ ಅಂತ ಒಟ್ಟಾರೆ ಅರ್ಥ ಅದಕ್ಕೆ. ಸೊ ಇವಾಗ ಇವ್ರು ಹೇಳ್ತಾ ಇದ್ದಾರೆ, ಈ ಸತ್ಯಾದಿ ಪದತ್ರಯ ಲಕ್ಷಣಂ ಗುಹಾಯಾಮ್. ಇವಾಗ ಸತ್ಯಂ ಜ್ಞಾನಂ ಅನಂತಂ ಅಂತ ಮೂರು ಶಬ್ದಗಳಿಂದ ಲಕ್ಷಣ ಹೇಳಿದ್ರು.
ಲಕ್ಷ್ಯವಾಗಿರೋದು ಬ್ರಹ್ಮ ಅಂತ. ಈ ಲಕ್ಷಣ ಏನು ಅಂತ ಹೇಳಿದ್ರೆ ಗುಹಾಯಾಮ್ ಬುದ್ಧೌ ಯತ್ ಕಾರಣತ್ವೇನ ವರ್ತತೆ ಅಂದ್ರೆ ಯಾವ ಒಂದು ಬ್ರಹ್ಮವು ಈ ಬುದ್ಧಿಯನ್ನು ಗುಹೆಯಲ್ಲಿ ನಮಗೆ ಸಿಗ್ತಾ ಇದೆ. ಅದು ನೋಡಕ್ಕೆ ನೋಡಿ, ಇವಾಗ ನಾವು ಬುದ್ಧಿ ಗುಹೆ ಅಂತ ಹೇಳಿದ್ರೆ ಅದು ಒಂದು ಪರಿಚಿನ್ನವಾದ ಒಂದು ಜಾಗ, ಅದು ಅಷ್ಟೇನೆ. ಅದು ನಮ್ಮ ಶರೀರದಲ್ಲಿ ಮಾತ್ರ ಇದೆ. ಆದರೆ ಈ ಬ್ರಹ್ಮ ಅನ್ನೋದು ಸರ್ವವ್ಯಾಪಕ, ಇಡೀ ಪ್ರಪಂಚವು ಅದರಲ್ಲೇ ಇದೆ. ಆದ್ರೆ ಆ ಬ್ರಹ್ಮವು ನಮ್ಮ ಒಂದು ಬುದ್ಧಿಯಲ್ಲಿ ಇದೆ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆ ಬ್ರಹ್ಮವನ್ನು ತಿಳ್ಕೊಳ್ಳಕ್ಕೆ ನಿನಗೆ ಒಂದು ಸ್ಥಾನವನ್ನು ಉಪನಿಷತ್ತು ತೋರಿಸ್ಕೊಡ್ತಾ ಇದೆ. ಅದನ್ನ ಎಲ್ಲೆಲ್ಲೂ ನಿನ್ನ ಹುಡುಕಿ ತಿಳ್ಕೊಳಕ್ ಆಗೋದಿಲ್ಲ, ನಿನ್ನಲ್ಲೇ ಅದನ್ನ ಹುಡುಕಿ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅದು ಬುದ್ಧಿ ಗುಹೆಯಲ್ಲಿದೆ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಸ್ವಾರಸ್ಯ ಇದೆ. ಏನು ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನ ಚೈತನ್ಯ ಸ್ವರೂಪ ಅಂತ ಹೇಳಿದ್ದಾರೆ. ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅದೇ ಜ್ಞಾನ ಸ್ವರೂಪ ಅಂತ ಹೇಳೋದು. ಈ ವಸ್ತುವನ್ನ ನಾವು ಹೊರಗಡೆ ಎಲ್ಲೂ ಹುಡುಗಂಗಿಲ್ಲ, ಅದು ನಮ್ಮ ಒಳಗಡೆನೆ ಜ್ಞಾನ ಸ್ವರೂಪವಾಗಿ ಬೆಳಗ್ತಾ ಇದೆ. ಅದು ಅಲ್ಲಿ ನಾವು ತಿಳ್ಕೊಬೇಕು ಅದನ್ನ ಅಂತ. ಹಾಗಾಗಿ ಹೊರಗಡೆ ನಮಗೆ ಮಧ್ಯೆ ಪರಮೇ ವ್ಯೋಮನ್ ಅಂತ ಕರೆಕ್ಟ್, ನಾರಾಯಣ ಸೂಕ್ತದಲ್ಲಿ. ಇವಾಗ ನೋಡಿ, ಹೊರಗಡೆ ಪದಾರ್ಥ ನಾವು ಏನೇ ನೋಡಿದ್ರು ನಿಮಗೆ ಜಡವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲಿ ನಾವು ಹುಡುಕೋದ್ರಲ್ಲಿ ಪ್ರಯೋಜನ ಇಲ್ಲ ಅದನ್ನ. ಆದ್ರೆ ನಾವು ಎಲ್ಲಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಂತಃಕರಣದಲ್ಲೇ ಶುದ್ಧವಾಗಿ, ಹೌದು, ನಮಗೆ ಬುದ್ಧಿ ಗುಹಾನಲ್ಲೇ ಅದು ಶುದ್ಧ ಚೈತನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ನಮಗೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಏನು, ಎಲ್ಲರೂ ಕಾಣಿಸ್ಕೊಳ್ತಾ ಇಲ್ಲ ಸದ್ಯಕ್ಕೆ. ಆದ್ರೆ ಈ ಉಪನಿಷತ್ ಹೇಳ್ಕೊಡೋ ರೀತಿಯಲ್ಲಿ ನಾವು ಸಾಧನೆ ಮಾಡಿದ್ರೆ ಅವನಿಗೆ ಕಾಣಿಸ್ಕೊಡುತ್ತೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಇದು ಏನ್ ಹೇಳ್ತಾ ಇದೆ ಇಲ್ಲಿ, ಸತ್ಯಾದಿ ಪದತ್ರಯ ಲಕ್ಷಣಂ ಗುಹಾಯಾಂ ಬುದ್ಧೌ ಯತ್ ಕಾರಣತ್ವೇನ ವರ್ತತೆ. ಎಲ್ಲದಕ್ಕೂ ಕಾರಣವಾಗಿ ಇದ್ಕೊಂಡು ಈ ಚೈತನ್ಯ ಸ್ವರೂಪ ಆ ಬುದ್ಧಿ ಗುಹೆಯಲ್ಲಿ ಇದೆಯಲ್ಲ, ಅದು ಪರಮಂ ವ್ಯೋಮ ಅವ್ಯಾಕೃತ ಆಕಾಶಂ. ಎಲ್ಲಿ ಇದೆ ಅಂತ ಹೇಳಿದ್ರೆ ಪರಮ ವ್ಯೋಮ ಅಂತ ಹೇಳಿದ್ದಾರೆ. ಅಂದ್ರೆ ಪರಮ ಅಂತ ಹೇಳಿದ್ರೆ ಉತ್ಕೃಷ್ಟವಾದ್ದು, ಆ ವ್ಯೋಮ ಅಂತ ಹೇಳಿದ್ರೆ ಆಕಾಶ ಅಂತ. ಇವಾಗ ಆಕಾಶ ಅಂತ ಹೇಳಿದ ತಕ್ಷಣ ನಮಗೆ ಹೊರಗಡೆ ಇರೋ ಸ್ಪೇಸ್ ನಮಗೆ ಜ್ಞಾಪಕ ಬರುತ್ತೆ. ಆ ಸ್ಪೇಸ್ ಅಲ್ಲ, ಅದು ಈ ಅವ್ಯಾಕೃತ ಆಕಾಶ ಅಂತ ಒಂದನ್ನ ಉಪನಿಷತ್ತು ಕಲ್ಪನೆ ಮಾಡುತ್ತೆ. ಅದು ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ಈ ಅವ್ಯಾಕೃತ ಅಂತ ಯಾವ್ದನ್ನ ಹೇಳ್ತಾರೋ, ಮಾಯೆ ಅಥವಾ ಪ್ರಕೃತಿ ಅಂತ ಹೇಳ್ತಾರೋ, ಅದು ಎಲ್ಲಕ್ಕೂ ಕೂಡ ಅದೇ ಮೂಲ, ಇಡೀ ಪ್ರಪಂಚಕ್ಕೂ ಕೂಡ ಅದೇ ಮೂಲ. ಅದರಿಂದಾನೇ ಅದರ ಒಂದು ಪರಿಣಾಮಗಳೇ ಈ ಇಡೀ ಪ್ರಪಂಚವಾಗಿ ಇರೋದು. ಇವಾಗ ಏನ್ ಹೇಳ್ಬೋದು ಅಂದ್ರೆ, ಈ ಮೂಲ ಪ್ರಕೃತಿ ಅಂತ ಇದೆಯಲ್ಲ, ಅದು ಅಹಂಕಾರ, ಮಹತ್ವ ಅನ್ನೋ ತತ್ವಗಳಾಗಿ ಆಗುತ್ತೆ. ಆಮೇಲೆ ಪಂಚ ತನ್ಮಾತ್ರೆಗಳಾಗುತ್ತೆ, ಸೂಕ್ಷ್ಮವಾದ ಪಂಚಭೂತಗಳಾಗುತ್ತೆ. ಆಮೇಲೆ ಸೂಕ್ಷ್ಮವಾದ ಪಂಚಭೂತಗಳು ಪಂಚೀಕರಣವನ್ನಾಗಿ ಅದು ಸ್ಥೂಲವಾದ ಪಂಚಭೂತಗಳಾಗುತ್ತೆ. ಆಮೇಲೆ ಇಡೀ ಈ ಭೌತಿಕ ಪ್ರಪಂಚ ಉಂಟಾಗುತ್ತೆ ಅಂತ. ಇಷ್ಟು ಪ್ರೋಸೆಸ್ ಇದೆಯಲ್ಲ, ಈ ಇಷ್ಟು ಪ್ರೋಸೆಸ್ ಆದ್ಮೇಲೆ ನಾವು ಪ್ರಪಂಚ ಅಂತ ನಮಗೆ ಕಾಣಿಸ್ಕೊಳ್ತಾ ಇರೋ ಪ್ರಪಂಚ. ಆದ್ರೆ ಈ ಪ್ರಪಂಚಕ್ಕೆಲ್ಲ ಯಾವ್ದು ಮೂಲ ಅಂತ ಕೇಳಿದ್ರೆ ಆ ಮೂಲ ಪ್ರಕೃತಿ. ಇವಾಗ ಪ್ರಪಂಚ ನಮಗೆ ಕಾಣಿಸ್ತಾ ಇದೆ, ನಮಗೆ ಇಂದ್ರಿಯಗಳಿಗೆ ಗೋಚರವಾಗ್ತಾ ಇದೆ. ಆದ್ರೆ ಇದರ ಒಂದು ಸಟಲ್ ಆಸ್ಪೆಕ್ಟ್ಸ್ ಎಲ್ಲ ಇದೆ, ಸಟಲ್ ಸ್ಟೇಟ್ಸ್ ಎಲ್ಲ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ, ಆ ಸ್ಟೇಟ್ಸ್ ಎಲ್ಲ ನಮಗೆ ಇಂದ್ರಿಯಕ್ಕೆ ಗೋಚರ ಅಲ್ಲ. ಅದು ನಮಗೆ ಶ್ರುತಿಯಿಂದಾನೇ ನಾವು ತಿಳ್ಕೊಬೇಕಾಗಿದೆ. ಅವಾಗ ಶ್ರುತಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಡೀ ವಿಸ್ತಾರವಾದ ಇಷ್ಟು ಒಂದು ವೈವಿಧ್ಯತೆ ಎಲ್ಲ ಸೇರ್ಕೊಂಡಿರೋ ಪ್ರಪಂಚ ಇದೆಯಲ್ಲ, ಇದು ಎಲ್ಲಿಂದ ಇದು ಬಂದಿತ್ತು ಅಂತ ಹೇಳಿದ್ರೆ ಈ ಮೂಲ ಪ್ರಕೃತಿಯಿಂದ ಬಂತು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಬ್ರಹ್ಮವು ವ್ಯಕ್ತ ಸ್ವರೂಪಿಣಿ ಅಂತ. ಹೌದು, ಹೀಗಾಗಿ ಈ ಮೂಲ ಪ್ರಕೃತಿ ಅಂತ ಯಾವ್ದಿದೆಯೋ ಅದಕ್ಕೆ ಅವ್ಯಾಕೃತ ಅಂತ ಹೇಳಿದ್ದಾರೆ. ಈ ಅವ್ಯಾಕೃತ ಆಕಾಶ ಅಂತ ಯಾತಿಗೆ ಅವ್ರು ಹೇಳುದು ಅಂತ ಹೇಳಿದ್ರೆ, ಇಡೀ ಪ್ರಪಂಚಕ್ಕೂ ಅದು ನೆಲೆಯಾಗಿರೋದ್ರಿಂದ ಅದನ್ನ ಆಕಾಶ ಅಂತ ಕರೆದ್ರು. ಇವಾಗ ನೋಡಿ, ಇವಾಗ ಇಷ್ಟು ದೊಡ್ಡ ವಿಸ್ತಾರವಾದ ಪ್ರಪಂಚದಲ್ಲಿ ಭೂತಾಕಾಶ ಇದೆ. ಭೂತಾಕಾಶ ಅಂದ್ರೆ ಫಿಸಿಕಲ್ ಸ್ಪೇಸ್ ಅಂತ ಈ ತರ ಅಂತ ಹೇಳ್ತೀವಲ್ಲ, ಅದು ಇದಕ್ಕೆಲ್ಲ ಇದೆಲ್ಲ ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಈ ಅವ್ಯಾಕೃತ ಆಕಾಶ ಅದರಲ್ಲಿದೆ ಅಂತ. ಇದಕ್ಕೆ ಒಂದು ದೃಷ್ಟಾಂತವನ್ನ ಈ ಯೋಗ ವಾಸಿಷ್ಠ ಅಂತ ಒಂದು ಕೊಡುತ್ತೆ, ತುಂಬಾ ಚೆನ್ನಾಗಿರೋ ದೃಷ್ಟಾಂತ ಕೊಡುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಇವಾಗ ಒಂದು ನವಿಲು ಗರಿ ನಾವು ನೋಡಿದ್ರೆ, ನವಿಲೇ ನಾವು ನೋಡಿದ್ರೆ ಎಷ್ಟೊಂದು ಬಣ್ಣ ಇದೆ ಅದರಲ್ಲಿ ಅಲ್ವಾ. ನವಿಲು ಗರಿಲಿ ಬೇಕಾದಷ್ಟು ಹಸಿರು, ನೀಲಿ, ಹಳದಿ, ಕಪ್ಪು, ಇಷ್ಟು ಇದು ಬಿಳುಪು ಕೂಡ ಕಾಣಿಸ್ಕೋಬಹುದು. ಇಷ್ಟು ಬೇರೆ ಬೇರೆ ಬಣ್ಣಗಳಿದೆ. ಅದ್ರ ಕತ್ತು ಕೂಡ ಒಂದು ಬಣ್ಣ ಇದೆ. ಇಷ್ಟು ಒಂದು ಬಣ್ಣವಾಗಿರೋ ಈ ನವಿಲು ಯಾವ್ದ್ರಿಂದ ಬಂದಿದೆ ಅಂತ ಹೇಳಿದ್ರೆ ಒಂದು ಮೊಟ್ಟೆಯಿಂದ ತಾನೇ ಬಂದಿದೆ ಅದು. ಹಾಗಾದ್ರೆ ಆ ಮೊಟ್ಟೆಯನ್ನ ನೀವು ಆವಾಗ ಒಡೆದು ನೋಡಿದ್ರೆ ನಿಮ್ಗೆ ಬಣ್ಣಗಳೇನು ಕಾಣಿಸೋದಿಲ್ಲ, ಸುಮ್ಮನೆ ಏನೋ ಒಂದು ದ್ರವ ಕಾಣಿಸುತ್ತೆ ಅಷ್ಟೇನೆ. ಆದ್ರೆ ಅದರಲ್ಲಿ ಎಂತ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ಇಷ್ಟು ವೈವಿಧ್ಯವಾಗಿರೋ ಇದು ಬಣ್ಣಗಳೆಲ್ಲ ಅದರಲ್ಲಿ ಸಟಲ್ ಫಾರ್ಮ್ ಅಲ್ಲಿ ಇದೆ. ಅದು ಅವ್ಯಾಕೃತವಾಗಿ ಇರೋ ಒಂದು ಸ್ಟೇಟ್ ಅಲ್ಲಿ ಇದೆ. ಅದೇ ತರನೇ ಇಲ್ಲೂ ಕೂಡ ಇಷ್ಟು ವೈವಿಧ್ಯತೆ ಇರೋದ್ರ ಒಂದು ಇಷ್ಟು ದೊಡ್ಡ ಪ್ರಪಂಚ ನಾವು ನೋಡ್ತೀವಲ್ಲ, ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಆ ಮೂಲ ಪ್ರಕೃತಿಯಿಂದ ಬಂತು. ಹಾಗಾದ್ರೆ ಮೂಲ ಪ್ರಕೃತಿ ನಮ್ಗೆ ಇಂದ್ರಿಯ ಗೋಚರ ಅಲ್ವೇ ಇಲ್ಲ ಅದು. ಹಾಗಾಗಿ ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪನಿಷತ್ ಹೇಳ್ಕೊಡುತ್ತೆ. ಚಾಂದೋಗ್ಯ ಉಪನಿಷತ್ತಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ತಂದೆ ಮಗನಿಗೆ ಹೇಳುವಾಗ ಈ ಆಲದ ಮರದ ಒಂದು ಕಾಯಿ ಇದೆಯಲ್ಲ, ಅತಿ ಕಾಯಿ ಅಂತ ತಿಳ್ಕೋಬಹುದು. ಆದ್ರೆ ನಾವು ಅತಿ ಹಣ್ಣು ಅಂತ ಇದೆಯಲ್ಲ, ಅದನ್ನ ನಾವು ಬಿಚ್ಚಿ ನೋಡಿದ್ರೆ ನಾವು ಒಳಗಡೆ ರವೆ ತರ ನಮಗೆ ಬೀಜಗಳೆಲ್ಲ ಕಾಣಿಸ್ತೇವೆ, ರವೆಯಾಗೇ ಇರುತ್ತೆ ಅದು. ಆ ಒಂದು ರವೆಯನ್ನ ತಗೊಂಡು ಅದನ್ನ ಒಡಿ ಅಂತ ಕೇಳ್ತಾರೆ. ಅದನ್ನ ಹೊಡೆದ್ರೆ ಏನ್ ಕಾಣಿಸುತ್ತೆ ಅಂದ್ರೆ ಏನು ಕಾಣಿಸೋದೇ ಇಲ್ಲ. ಆದ್ರೆ ಅಂತ ಒಂದು ರವೆಯ ಆಕಾರದಲ್ಲಿರೋ ರವೆ ಸೈಜ್ ಅಲ್ಲಿರೋ ಒಂದು ಬೀಜಕ್ಕೆ ಅಷ್ಟು ದೊಡ್ಡ ಒಂದು ಆಲದ ಮರವಾಗಿ
ಬೆಳೆಯೋ ಒಂದು ಸಾಮರ್ಥ್ಯ ಇದೆ ಅದು. ಹಾಗಾದ್ರೆ ಅಷ್ಟು ಶಕ್ತಿಯನ್ನು ಇದರಲ್ಲಿ ಸಟಲ್ ಫಾರ್ಮ್ ಅಲ್ಲಿ ಇದೆ, ಲೇಟೆಂಟ್ ಫಾರ್ಮ್ ಅಲ್ಲಿ ಇದರಲ್ಲಿ ಇದೆ. ಅದು ಪೇಟೆಂಟ್ ಆಗಿ ನಮಗೆ ಮರ ಕಾಣಿಸುತ್ತೆ, ಆದ್ರೆ ಲೇಟೆಂಟ್ ಫಾರ್ಮ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆ ಮರವು ಲೇಟೆಂಟ್ ಆಗಿ ಈ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಹಾಗಾದ್ರೆ ಇದರಲ್ಲಿ ಎಷ್ಟು ಇದು ಕಣ್ಣಿಗೆ ಕಾಣಿಸಲ್ಲ, ಮರ ಅನ್ನೋದು ಕಾಣಿಸಲ್ಲ ಅಲ್ಲಿ, ಆದ್ರೆ ಅದು ಅಷ್ಟೊಂದು ಶಕ್ತಿ ಕೂಡ ಇಲ್ಲಿ ಇದೆ ಅಂತ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ ತಂದೆ ಮಗನಿಗೆ. ಅದೇ ತರನೇ ಇಲ್ಲೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಯಾತಕ್ಕೆ ನಾವು ಅದನ್ನೆಲ್ಲ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನ ನಾವು ಯಾವ ಬುದ್ಧಿ ಗುಹೆಯಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೋ ಆ ಬುದ್ಧಿ ಗುಹಾ ಅನ್ನೋದು ಯಾವುದು ಅಂತ ಹೇಳಿದ್ರೆ ಈ ಅವ್ಯಾಕೃತ ಆಕಾಶ ಅಂತ. ಅವ್ಯಾಕೃತ ಆಕಾಶದಲ್ಲಿ ನಮಗೆ ಈ ಬ್ರಹ್ಮವು ನೆಲೆಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅವ್ಯಾಕೃತ ಆಕಾಶ ಅನ್ನೋದೇ ಅಷ್ಟೊಂದು ಸಟಲ್ ಅದು. ಪ್ರಪಂಚ ಅನ್ನೋದು ಎಷ್ಟು ಸ್ಥೂಲವಾಗಿದೆಯೋ ಅದರ ಇನ್ನೊಂದು ಎಕ್ಸ್ಟ್ರೀಮ್ ಯಾವುದು ಅಂತ ಹೇಳಿದ್ರೆ ಅತ್ಯಂತ ಸಟಲ್ ಆಗಿರೋದು, ಸೂಕ್ಷ್ಮವಾಗಿರೋದು ಅವ್ಯಾಕೃತ ಆಕಾಶ. ಅದಕ್ಕಿಂತಲೂ ಸೂಕ್ಷ್ಮವಾಗಿರೋದು ಈ ಬ್ರಹ್ಮ ಅಂತ. ಹಾಗಾಗಿ ಈ ಅವ್ಯಾಕೃತ ಆಕಾಶ ಅನ್ನೋದು ಬ್ರಹ್ಮಕ್ಕೆ ತುಂಬಾ ತುಂಬಾ ಹತ್ತಿರದಲ್ಲಿದೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಪಂಚಕೋಶಗಳಿದೆಯಲ್ಲ ನಮಗೆ, ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಅನ್ನೋದು. ಆನಂದಮಯ ಆದ್ಮೇಲೆ ಆತ್ಮ. ಇವಾಗ ಈ ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು ಯಾವುದು ಅಂತ ಹೇಳಿದ್ರೆ ಆನಂದಮಯ. ಅದೇ ತರನೇ ಇಲ್ಲೂ ಕೂಡ ಈ ಅವ್ಯಾಕೃತ ಆಕಾಶಕ್ಕೆ ತುಂಬಾ ಹತ್ತಿರದಲ್ಲಿರೋದು ಬ್ರಹ್ಮ. ಹಾಗಾಗಿ ಬ್ರಹ್ಮವನ್ನ ನಾವು ಆ ಅವ್ಯಾಕೃತ ಆಕಾಶಕ್ಕೆ ನಾವು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಅದೇ ಬುದ್ಧಿಯಿಂದ, ಅದು ಬುದ್ಧಿ ಅನ್ನೋದೇನು ಚಲನೆ ಮಾಡ್ತಾ ಇರೋ ಬುದ್ಧಿ ಅಲ್ಲ, ಅದು ನಿಶ್ಚಲವಾಗಿರೋ ಬುದ್ಧಿ ಅಂತ ಸಮಯದಲ್ಲಿ ಮಾತ್ರ ನಾವು ಆ ಬ್ರಹ್ಮವನ್ನ ನಾವು ಅಲ್ಲಿ ಕಂಡುಕೊಳ್ಳೋಕ್ಕಾಗುತ್ತೆ ಅದು ಅಂತ. ಸೊ ಹೀಗೆ ಅವರು ಯೋ ವೇದ ನಿಹಿತಂ ಗುಹಾಯಾಮ್ ಅನ್ನೋದಕ್ಕೆ ಇವರು ಈ ಅರ್ಥ ಮಾಡಿದ್ರು ಅವರು. ಆಮೇಲೆ ತತ್ರ ನಿಹಿತಂ ಪ್ರತಿಬಿಂಬತೆಯ ಅವಸ್ಥಿತಂ ಯತ್ ಚೈತನ್ಯಂ ತತ್ ಬ್ರಹ್ಮ ಇತಿ ಬ್ರಹ್ಮತ್ವೇನ ಯೋ ವೇದ. ಇವಾಗ ಆ ಅವ್ಯಾಕೃತ ಆಕಾಶದಲ್ಲಿ ಬ್ರಹ್ಮ ನೆಲೆಸಿದೆ ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಈ ಅವ್ಯಾಕೃತ ಆಕಾಶ ಅನ್ನೋದನ್ನ ಬುದ್ಧಿ ಅಂತ ಹೇಳ್ಬಿಟ್ರು. ಆ ಅವ್ಯಾಕೃತ ಆಕಾಶಕ್ಕೆ ಬುದ್ಧಿ ಅಂತ ಹೆಸರು ಕೊಟ್ಟಿದ್ದಾರೆ ಇವರು. ಹಾಗಾಗಿ ಆ ಬುದ್ಧಿಯಲ್ಲಿ ಬ್ರಹ್ಮ ಕಾಣಿಸ್ತಾ ಇದೆ ಅಂದ್ರೆ ಏನರ್ಥ ಅಂದ್ರೆ, ಆ ಬುದ್ಧಿಯಲ್ಲಿ ಬ್ರಹ್ಮದ ಒಂದು ಪ್ರತಿಬಿಂಬ ನಮಗೆ ಕಾಣಿಸ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಈ ಒಂದು ಕನ್ನಡಿಯಲ್ಲಿ ಒಂದು ವಸ್ತು ಕಾಣಿಸ್ಕೊಡ್ತೇವೆ ನಮಗೆ. ಆ ಕನ್ನಡಿ ತುಂಬಾ ಹೊಳಪು, ಅಂದ್ರೆ ಕನ್ನಡಿಯಲ್ಲಿ ಯಾವುದು ಕೊಳೆಗಳೇ ಇಲ್ಲದೆ ಹೋದ್ರೆ ಅವಾಗ ಮಾತ್ರ ನಮಗೆ ಬಿಂಬ ಅದರಲ್ಲಿ ಪ್ರತಿಬಿಂಬ ಕಾಣಿಸ್ಕೊಳ್ಳುತ್ತೆ. ಆತರ ಈ ಬುದ್ಧಿ ಅನ್ನೋದು ನ್ಯಾಚುರಲ್ ಆಗಿ ಒಬ್ಬೊಬ್ಬನಿಗೂ ಬುದ್ಧಿ ಅಥವಾ ಮನಸ್ಸು ಅದು ಎರಡು ಒಂದೇ ಅರ್ಥನೇ ಈ ಕಾಂಟೆಕ್ಸ್ಟ್ ಅಲ್ಲಿ. ಅದು ನ್ಯಾಚುರಲ್ ಆಗಿ ಶುದ್ಧವಾಗೇ ಇರೋ ವಸ್ತು ಅದು. ಶುದ್ಧ ಅಂದ್ರೆ ಏನು, ಅತ್ಯಂತ ಸಟಲ್ ಆಗಿರೋ ವಸ್ತು ಅದು. ಆ ಸಟಲ್ ಅಂದ್ರೆ ಏನು ಅಂದ್ರೆ, ಈ ಪಂಚಭೂತಗಳ ಒಂದು ಅಪಂಚೀಕೃತವಾದ ಸ್ಥಿತಿ ಇದೆಯಲ್ಲ, ಅದರ ಒಂದು ಸತ್ವಾಂಶದಿಂದ ಉತ್ಪತ್ತಿಯಾಗಿರೋದು ಈ ಮನಸ್ಸು ಅಂತ ಒಂದು ದ್ರವ್ಯ. ಹೀಗೆ ಯಾಕಂದ್ರೆ ಆ ಪಂಚಭೂತಗಳಿಗೆ ಕೂಡ ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿದೆ. ಆ 3 ಗುಣಗಳಲ್ಲಿ ಸತ್ವ ಅಂತ ಇದೆಯಲ್ಲ, ಅದಕ್ಕೇನೆ ತುಂಬಾ ಸಟಲೆಸ್ಟ್ ಅದೇನೆ, ಅದಕ್ಕೇನೆ ಒಂದು ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಅಥವಾ ತಿಳ್ಕೊಳ್ಳಕ್ಕೆ ಅದಕ್ಕೇನೆ ಸಾಮರ್ಥ್ಯ ಇದೆ. ಹಾಗಾಗಿ ಈ ಬುದ್ಧಿ ಅನ್ನೋದು, ಮನಸ್ಸು ಅನ್ನೋದು ಈ ಒಂದು ಸಟಲ್ ಆಗಿರೋ ಒಂದು ಪಂಚಭೂತದ ಒಂದು ಕಾರ್ಯವಾಗಿರೋದ್ರಿಂದ, ಅದು ಏನು ಸತ್ವದ ಕಾರ್ಯವಾಗಿರೋದ್ರಿಂದ ಅಲ್ಲಿ ಬ್ರಹ್ಮದ ಒಂದು ಪ್ರತಿಬಿಂಬ ಅಲ್ಲಿ ಬರಕ್ ಸಾಧ್ಯತೆ ಇದೆ. ಇವಾಗ ಇವಾಗ ಒಂದು ಇದು ಅನ್ಪಾಲಿಶ್ಡ್ ಗ್ರಾನೈಟ್ ಅಲ್ಲಿ ನಾವು ಮುಂದೆ ನಿಂತ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಏನು ಬೀಳೋದಿಲ್ಲ ಅದರಲ್ಲಿ. ಅದೇ ಪಾಲಿಶ್ ಗ್ರಾನೈಟ್ ಅಲ್ಲಿ ನಾವು ಮುಂದೆ ನಿಂತ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಬೆಳೀತಲ್ವ ಅಲ್ಲಿ. ಆಗ ಒಂದು ಬೆಳಕು ಕೂಡ ಅಷ್ಟೇ, ಒಂದು ಲೈಟ್ ಹಚ್ಚಿದ್ರು ಕೂಡ ಒಂದು ರಫ್ ಗ್ರಾನೈಟ್ ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗೋದೇ ಇಲ್ಲ. ಆದ್ರೆ ನಮಗೆ ಪಾಲಿಶ್ ಗ್ರಾನೈಟ್ ಆದ್ರೆ ಆ ಲೈಟ್ ರಿಫ್ಲೆಕ್ಷನ್ ನಮಗೆ ಅಲ್ಲೂ ಕೂಡ ಕಾಣಿಸುತ್ತೆ ನಮಗೆ. ಆತರ ಈ ಮನಸ್ಸು ಅನ್ನೋದು ಅಷ್ಟೊಂದು ಸಟಲ್ ಆಗಿರೋದ್ರಿಂದ ಪಾಲಿಶ್ಡ್ ಗ್ರಾನೈಟ್ ತರ ಅಂತ ನಾವು ಒಂದು ಉದಾಹರಣೆ ಕೊಡ್ಬೋದು. ಅದರಲ್ಲಿ ಬ್ರಹ್ಮದ ಒಂದು ಪ್ರತಿಬಿಂಬ ಅದರಲ್ಲಿ ನ್ಯಾಚುರಲ್ ಆಗಿ ಬೆಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇನೆ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಅದನ್ನೇನೆ ನಾವು ಯೋ ವೇದ ನಿಹಿತಂ ಗುಹಾಯ, ನಿಹಿತಂ ಅಂದ್ರೆ ಅಲ್ಲಿರೋದು ಅಂತ, ಬಸ್ ಅಲ್ಲಿ ಅದು ನಿಹಿತವಾಗಿದೆ ಅಂದ್ರೆ ಅಲ್ಲಿ ಇದು ಅವೈಲಬಲ್ ಆಗಿದೆ ಫಾರ್ ನೋಯಿಂಗ್ ಅಂತ ಒಂದು ಬ್ರಹ್ಮವನ್ನ ಇವರು ಅಲ್ಲಿದೆ ಅಂತ ಇವರು ತೋರಿಸ್ಕೊಡ್ತಾ ಇದ್ದಾರೆ, ಈ ಉಪನಿಷತ್ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ತತ್ರ ನಿಹಿತಂ ಅಂದ್ರೆ ಏನರ್ಥ, ಪ್ರತಿಬಿಂಬತೆಯ ಅವಸ್ಥಿತಂ. ಅದೇ ಬ್ರಹ್ಮವು ಅಂದ್ರೆ ಆತ್ಮ ಅಲ್ಲಿ ಪ್ರತಿಬಿಂಬ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಇವಾಗ ನೋಡಿ, ಇವಾಗ ಈ ಪ್ರತಿಬಿಂಬ ನಮ್ಮಲ್ಲಿ ಇರೋದ್ರಿಂದಲೇ ನಮಗೆ ಈ ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನೊಂದು ವ್ಯಕ್ತಿಯಾಗಿದ್ದೀನಿ, ನನಗೆ ಇದೆಲ್ಲ ಯೋಚನೆ ಮಾಡೋಕ್ಕಾಗ್ತಾ ಇದೆ ಅಂತ ಯಾವುದೊಂದು ಚೇತನ ಧರ್ಮಗಳೆಲ್ಲ ನಾವು ಹೇಳ್ತೀವೋ ಅದೆಲ್ಲ ನಮ್ಮ ಒಳಗಡೆ ಈ ಚೈತನ್ಯ ಇರೋದ್ರಿಂದ. ಈ ಚೈತನ್ಯ ಯಾವ ರೀತಿಯಲ್ಲಿದೆ, ಪ್ರತಿಬಿಂಬವಾಗಿದೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಪ್ರತಿಬಿಂಬ ಚೈತನ್ಯ ಎಲ್ಲಿ ಪ್ರತಿಬಿಂಬ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅಂತಃಕರಣದಲ್ಲಿ ಬೀಳ್ತಾ ಇದೆ. ಅಂತಃಕರಣ ಅದರ ಒಂದು ಸ್ವಭಾವ ಎಂತದ್ದು ಅಂತ ಹೇಳಿದ್ರೆ ಚಲನೆ ಇರೋದು ಮತ್ತು ಸತ್ವರಜ ಸ್ತಮೋಗುಣಗಳೆಲ್ಲ ಅದು ಸೇರಿಸ್ಕೊಂಡಿರೋದು, ಅದಕ್ಕೆ ಅಶುದ್ಧಿ ಇರೋದು ಅಂತದೆಲ್ಲ ಆಗಿದೆ. ಅದು ಒಬ್ಬ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಅಂತಃಕರಣದಲ್ಲಿ ಇಂಥ ಒಂದು ಅಂತಃಕರಣದಲ್ಲಿ ಆ ಒಂದು ಚೈತನ್ಯ ಬಿದ್ದಿದೆಯಲ್ಲ, ಚೈತನ್ಯದ ಪ್ರತಿಬಿಂಬ ಬಿದ್ದಿದೆಯಲ್ಲ, ಆ ಪ್ರತಿಬಿಂಬದಲ್ಲಿ ನಾನು ಅಂತ ತಿಳುವಳಿಕೆ ಅವ್ನಿಗೆ ಬರ್ತಾ ಇದೆ. ಯಾರು ಹೇಳ್ಕೊಡ್ತೇನೆ ಅವ್ನಿಗೆ ನ್ಯಾಚುರಲ್ ಆಗಿ ಬರ್ತಾ ಇರುವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಅಂತಃಕರಣದ ಧರ್ಮಗಳು ಯಾವ್ದಾವ್ದು ಇದೆಯೋ, ಕಾಮಕ್ರೋಧಾದಿಗಳು, ಅಜ್ಞಾನ, ಇದು ಡಿಜೆಕ್ಷನ್ ಅಥವಾ ಆಂಗ್ಸೈಟಿ, ಇಂಥದೆಲ್ಲ ಇದೆಯಲ್ಲ, ಇಂಥದೆಲ್ಲ ಸೇರ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಆ ಚೈತನ್ಯವನ್ನ ಅದ್ರ ಜೊತೆಗೆ ಸೇರಿಸ್ಕೊಂಡು ನೋಡ್ತಾ ಇದ್ದಾನೆ.
ಇದಕ್ಕೆ ಏನು ನಾವು ಉದಾಹರಣೆ ಕೊಡಬಹುದು ಅಂತ ಹೇಳಿದ್ರೆ, ಇವಾಗ ಒಂದು ಒಂದು ಪಾತ್ರೆಯಲ್ಲಿ ದೊಡ್ಡ ಹಂಡೆಯಲ್ಲಿ ನೀರಿದೆ, ಮೇಲ್ಗಡೆ ಸೂರ್ಯ ಅಥವಾ ಚಂದ್ರ ಇದೆ. ಆ ಸೂರ್ಯನ ಒಂದು ಪ್ರತಿಬಿಂಬ ಇದರಲ್ಲಿ ಬೀಳುತ್ತೆ ಇದು. ಆದ್ರೆ ಈ ಪಾತ್ರೆಯಲ್ಲಿ ಅಥವಾ ಒಂದು ಕೊಳದಲ್ಲಿ ಬೇಕಾದಷ್ಟು ಎಲೆಗಳು ಅಥವಾ ಆ ಕೊಳದಲ್ಲಿ ಗಾಳಿ ಬಂದಾಗ ಸ್ವಲ್ಪ ಚಲನೆ ಅಂತ ಇದ್ದಾಗ ಆ ಪ್ರತಿಬಿಂಬವು ಚಲಿಸ್ತಾ ಇರೋ ತರ ನಮ್ಗೆ ಅನ್ಸುತ್ತೆ ಅಲ್ವಾ. ಅದು ಯದ್ಯಪಿ ಆಕಾಶದಲ್ಲಿರೋ ಒಂದು ಸೂರ್ಯನಿಗೆ ಚಂದ್ರನಿಗೆ ಈ ತರ ಚಲನೆ ಇಲ್ಲದೆ ಹೋದ್ರೂ ಕೂಡ ಈ ನೀರಲ್ಲಿ ಬಿದ್ದಿರೋ ಪ್ರತಿಬಿಂಬ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನೀರಲ್ಲಿ ಆಗ್ತಾ ಇರೋ ಚಲನೆ ಮತ್ತು ನೀರಲ್ಲಿ ಆಗ್ತಾ ಇರೋ ಕೊಳೆಗಿಳೆ ಕಸ ಗಿಸ ಎಲ್ಲವೂ ಕೂಡ ಅದರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ಅದನ್ನ ಒಬ್ಬ ಈ ಚಂದ್ರನನ್ನ ಈ ತರ ಧರ್ಮಗಳೆಲ್ಲ ಸೇರಿದೆ ಅಂತ ಒಬ್ಬ ತಿಳುವಳಿಕೆ ಎಲ್ಲಿರೋನು ತಿಳ್ಕೊಳ್ತಾನೆ. ಆತರ ಅದೇ ತರನೇ ಇಲ್ಲಿ ಏನಾಗಿದೆ ಅಂದ್ರೆ, ಪ್ರಕೃತದಲ್ಲಿ ಈ ಶುದ್ಧವಾದ ಆತ್ಮನ ಒಂದು ಪ್ರತಿಬಿಂಬ ನಮ್ಮ ಮನಸ್ಸಲ್ಲಿ ಬೀಳ್ತಾ ಇದ್ರೂ ಕೂಡ ಈ ಮನಸ್ಸಲ್ಲಿ ಆಗ್ತಾ ಇರೋ ಈ ಚಲನ ಇತ್ಯಾದಿಗಳೆಲ್ಲ ಇದೆಯಲ್ಲ, ಅವುಗಳನ್ನ ನಾವು ಅದಕ್ಕೆ ಅಂಟಿಸಿ ನಾವು ಏನ್ ಮಾಡ್ತಾ ಇದೀವಿ, ನಾನು ಸುಖಿಯಾಗಿದ್ದೀನಿ, ನಾನು ದುಃಖಿಯಾಗಿದ್ದೀನಿ, ನಾನು ಅಜ್ಞಾನಿಯಾಗಿದ್ದೀನಿ ಇವಾಗ ಅಂತ ನಾವು ಇಂಥದ್ದೆಲ್ಲ ನಾವು ಆತರ ನಾವು ಆರೋಪ ಮಾಡ್ಕೊಳ್ತೀವಿ. ಇದು ಮಾಡ್ಕೊಳ್ತಾ ಇರೋದ್ರಿಂದಲೇ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಒಂದು ವಿವೇಕ ಬೇಕಾಗಿದೆ. ಅದನ್ನ ನಮಗೆ ಪಂಚದಶಿ ಇತ್ಯಾದಿ ಗ್ರಂಥಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡ್ತಾರೆ ಅವರು, ವಾಸ್ತವವಾಗಿ ಈ ಜೀವ ಅನ್ನೋನು ಅವನ ವಾಸ್ತವ ಸ್ವರೂಪ ಕೂಟಸ್ಥ ಸ್ವರೂಪ, ಹೇಗೆ ಆಕಾಶದಲ್ಲಿರೋ ಸೂರ್ಯನ ತರ. ಆದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ನೀರಲ್ಲಿ ಕಾಣಿಸ್ತಾ ಇರೋ ಸೂರ್ಯನ ತರ ನಾವು ನಮ್ಮನ್ನ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನೀರಿಗೆ ಸಂಬಂಧಪಟ್ಟಿದ್ದ ಕೊಳೆ ಕಸ ಇಂಥದ್ದೆಲ್ಲ ನಾವು ಅಲ್ಲಿ ಆರೋಪ ಮಾಡ್ಕೊಂಡು ಅಂಥದ್ದಾಗಿ ವಿಶಿಷ್ಟವಾಗಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಈ ತಿಳುವಳಿಕೆ ನಮಗೆ ಹೋಗ್ಬೇಕು ಅನ್ನೋ ಕಾರಣದಿಂದ ಕ್ಷೇತ್ರಜ್ಞಂ ಅಂತ ವಿಭಾಗ ಎಲ್ಲ ಮಾಡಿ ತೋರಿಸಿದೆ. ಪಂಚಕೋಶ ವಿವೇಕ ಇದೆಲ್ಲವೂ ಕೂಡ ಇದೇ ಪ್ರಯೋಜನ. ಸೊ ಇಲ್ಲಿ ಇವರು ತೋರಿಸ್ತಾ ಇರೋದು ಪ್ರತಿಬಿಂಬತೆಯ ಅವಸ್ಥಿತಂ ಚೈತನ್ಯಂ ತತ್ ಬ್ರಹ್ಮತ್ವೇನ ಯೋ ವೇದ. ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಪ್ರತಿಬಿಂಬವಾಗಿ ನಮ್ಮ ಶರೀರದಲ್ಲಿ ಕೂಡ ಇದೆ ಈ ಚೈತನ್ಯ. ಅದನ್ನ ನಾನು ಅಂತ ನಾವು ತಪ್ಪಾಗಿ ಹೇಳ್ತಾ ಇದ್ದೀವಿ. ನಾನೇ ಅದು ಖಂಡಿತ, ಆದ್ರೆ ನಾನು ಅಂತ ನಾವು ಅಹಂಕಾರವಾಗಿ ಸೇರಿಸ್ಕೊಂಡು ನಾನು ಅಂತ ಹೇಳ್ತಾ ಇದೀವಿ. ಆದ್ರೆ ಈ ಉಪನಿಷತ್ ಏನ್ ಹೇಳ್ತಾ ಇದೆ, ಆ ಚೈತನ್ಯವನ್ನ ನಾವು ಬ್ರಹ್ಮ ಅಂತ ತಿಳ್ಕೋಬೇಕು, ಆ ಬ್ರಹ್ಮವು ನಾನು ಅಂತ ತಿಳ್ಕೋಬೇಕು ಅಂತ. ಹಾಗಾಗಿ ಆ ನಿಜವಾದ ಸ್ವರೂಪ ನಾನು, ಆ ಬ್ರಹ್ಮವೇ ಸ್ವರೂಪವೇ ನಾನು ನಿಜವಾಗಿಯೂ ಈ ಅಂತಃಕರಣದ ಧರ್ಮಗಳಾಗಿರೋ ಅಹಂಕಾರ ಇತ್ಯಾದಿಗಳೆಲ್ಲ ಇಲ್ಲಿ ಸೇರ್ಕೊಳ್ಳದೆ ಇರೋ ಚೈತನ್ಯ ಸ್ವರೂಪ ನಾನು ಅಂತ, ಶುದ್ಧವಾದ ಚೈತನ್ಯ ಸ್ವರೂಪ ನಾನು ಅಂತ ತಿಳಿಬೇಕು. ಅದರಲ್ಲಿ 2 ಲೆವೆಲ್ಸ್ ಇದೆ. ಒಂದು ಲೆವೆಲ್ ಏನು ಅಂತ ಹೇಳಿದ್ರೆ, ಈ ಪಂಚಕೋಶಗಳಲ್ಲಿ ಯಾವ ಧರ್ಮಗಳಿದೆಯೋ, ಕಾಮ ಸಂಕಲ್ಪ ಇತ್ಯಾದಿಗಳೆಲ್ಲ ಏನೇನಿದೆಯೋ, ಆಮೇಲೆ ಸ್ಥೂಲ ಶರೀರದ ಒಂದು ಧರ್ಮಗಳೆಲ್ಲ ಇದೆಯೋ, ಹುಟ್ಟೋದು ಬೆಳೆಯೋದು ಆಮೇಲೆ ಸಾಯೋದು ಕೊನೆಯಲ್ಲಿ ನಾಶವಾಗೋದು ಅಂತ ಇದೆಯೋ, ಆಮೇಲೆ ಇಂದ್ರಿಯಗಳ ವ್ಯಾಪಾರ ಅಂತ ಏನೇನಿದೆಯೋ ಅಷ್ಟು ಕೂಡ ನಾವು ಆತ್ಮನಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಈ ಪಂಚಕೋಶ ಪಂಚಕೋಶ ವಿವೇಕದಲ್ಲಿ ಏನ್ ತೋರಿಸ್ಕೊಡ್ತಾರೆ ಅಂದ್ರೆ, ಇವುಗಳೆಲ್ಲ ಕೂಡ ಪಂಚಕೋಶಕ್ಕೆ ಸೇರಿದ್ದು, ಈ ಒಂದು ಪರಿಣಾಮಗಳೆಲ್ಲ ಅದಕ್ಕೆ ಸೇರಿದ್ದು. ಆತ್ಮ ಚೈತನ್ಯ ಕೇವಲ ಚೈತನ್ಯವಾಗಿ ಅದು ಇದಕ್ಕೆಲ್ಲ ಸಾಕ್ಷಿಯಾಗಿದೆ ಅಂತ ನಾವು ಆ ಸಾಕ್ಷಿ ಸ್ವರೂಪ ನಾನು ಅಂತ ನಾವು ತಿಳ್ಕೋಬೇಕು ಅಂತ ಅಲ್ಲಿರೋದು. ಆಮೇಲೆ ಆ ತರ ಸಾಕ್ಷಿ ಸ್ವರೂಪ ಅಂತ ತಿಳ್ಕೊಂಡ ಮೇಲೂ ಕೂಡ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ನೆಕ್ಸ್ಟ್ ಅಂಡ್ ಫೈನಲ್ ಸ್ಟೆಪ್ ಯಾವುದು ಅಂದ್ರೆ, ಆ ಸಾಕ್ಷಿ ಸ್ವರೂಪವಾದ ಚೈತನ್ಯ ಬ್ರಹ್ಮ ಸ್ವರೂಪವೇ ಅದು ಅಂತ ತಿಳ್ಕೋಬೇಕು. ಅವಾಗಲೇ ಕಂಪ್ಲೀಟ್ ಆಗೋದು ಆ ಒಂದು ಸಾಧನೆ ಅಂತ ಹೇಳ್ತೀವಲ್ಲ, ಅದು ಅವಾಗಲೇ ಕಂಪ್ಲೀಟ್ ಆಗೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಬಿಂಬತೆಯ ಅವಸ್ಥಿತಂ ಯತ್ ಚೈತನ್ಯಂ ತತ್ ಬ್ರಹ್ಮತ್ವೇನ ಯೋ ವೇದ. ಅದನ್ನ ಯಾರು ಬ್ರಹ್ಮವಾಗಿ ತಿಳ್ಕೊಳ್ತಾನೋ, ನೋಡಿ ಇವಾಗ ಏನಾಯ್ತು, ಪ್ರತಿ ಶರೀರದಲ್ಲೂ ಕೂಡ ಈ ಆತ್ಮ ಬ್ರಹ್ಮದ ಒಂದು ಪ್ರತಿಬಿಂಬ ಇದೆ ನಮಗೆ. ಅಲ್ಲೇನೆ ನೀನು ಹುಡುಕಿ ನೀನು ಅದನ್ನೇ ತಿಳ್ಕೋಬೇಕು, ಅದನ್ನ ನೀನು ಬ್ರಹ್ಮವಾಗಿ ತಿಳ್ಕೋಬೇಕು ಅಂತ ಹೇಳ್ಕೊಡ್ತಾ ಇದೆ. ಸೊ ಹಾಗಾಗಿ ಬ್ರಹ್ಮವಿತ್ತು ಅಂತ ಯಾರು ಬ್ರಹ್ಮವನ್ನು ತಿಳ್ಕೊಳ್ತಾನೋ ಅವನು ಬ್ರಹ್ಮವೇ ಆಗ್ತಾನೆ ಅಂತ ಇದೇ ಇದೆ ಅದು. ಹಾಗಾಗಿ ಆ ಬ್ರಹ್ಮವನ್ನ ನಾವು ಹೊರಗಡೆ ಎಲ್ಲೂ ತಿಳ್ಕೊಳ್ಳೋಂಗಿಲ್ಲ, ಅದನ್ನ ಇಲ್ಲೇ ತಿಳ್ಕೋಬೇಕು, ಒಳಗಡೆನೆ ತಿಳ್ಕೋಬೇಕು. ಅದು ನಮಗೆ ತುಂಬಾ ಸುಲಭವಾಗಿದೆ ಅಂತ, ಅದಕ್ಕೆ ಅದು ಸುಲಭವಾಗಿದೆ ಅಂತ ಅದೇ ಅರ್ಥ. ಅದಕ್ಕೆ ಆ ಸುಲಭವಾಗಿದೆ ಅಂತ ಇದ್ರೂ ಕೂಡ ಅದು ಅಷ್ಟೊಂದು ಕಷ್ಟವಾಗಿದೆ. ಯಾಕೆ ಕಷ್ಟವಾಗಿದೆ ಅಂತ ಹೇಳಿದ್ರೆ, ಅದನ್ನ ನಾವು ಈ ಬೆರಕೆ ಮಾಡ್ಕೊಂಡು ನೋಡುವಾಗ ಸುಲಭವಾಗಿದೆ ಅದು. ಅದೇ ಬೆರಕೆ ಬಿಟ್ಟು ನಾವು ಶುದ್ಧವಾಗಿ ಅದನ್ನ ಮಾತ್ರ ನೋಡ್ಬೇಕು ಅಂತ ಹೇಳಿದ್ರೆ ಅದು ಮಾತ್ರ ಸ್ವಲ್ಪ ಕೆಲಸ ತಗೊಳುತ್ತೆ. ಅದು ಏನ್ ಕೆಲಸ ತಗೊಳುತ್ತೆ ಅಂತ ಹೇಳಿದ್ರೆ, ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ ಸಂಪತ್ತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಇಷ್ಟೊಂದು ಕೆಲಸ ತಗೊಳುತ್ತೆ ಅದು. ಇದರಿಂದಲೇ ನಮಗೆ ಸಾಧನೆ ಕಷ್ಟ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಅಷ್ಟೊಂದು ವಿಷಯಗಳು ಅವ್ರು ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟೊಂದು ಹೇಳ್ತಾರೆ ನೋಡಿ, ನಮ್ಗೆ ಆಶ್ಚರ್ಯವಾಗುತ್ತೆ. ಈ ತೈತಿರಿಯ ಉಪನಿಷತ್ತಲ್ಲಿ ಇಷ್ಟೊಂದು ವಿಷಯಗಳಿದೆಯಾ ಅಂತ ನಮಗೆ ಇವರು ಅಷ್ಟನ್ನು ಕೂಡ ಇವರು ಒಂದು 2-3 ಪುಟಗಳಲ್ಲಿ ಅಷ್ಟು ಚೆನ್ನಾಗಿ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಅದು ತುಂಬಾ ಒಳ್ಳೆ ಒಂದು ಈ ಒಂದು ತೈತಿರಿಯ ಒಂದು ಉಪನಿಷತ್ತಿನ ಒಂದು ವ್ಯಾಖ್ಯಾನ ಇವರು ಮಾಡಿರೋದನ್ನ ನೋಡಿದ್ರೆ ಕೂಡ ನಮಗೆ ಒಂದು ವೇದಾಂತದ ಒಂದು ಪರಿಚಯ ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ. ಸೊ ಇವರು ತತ್ರ ನಿಹಿತಂ ಪ್ರತಿಬಿಂಬತೆಯ ಅವಸ್ಥಿತಂ ಯತ್ ಚೈತನ್ಯಂ ತದ್ ಬ್ರಹ್ಮತ್ವೇನ ಯೋ ವೇದ ಸಹ ಸರ್ವಾನ್ ಕಾಮಾನ್ ಸಾರ್ವಭೌಮಾದಿ ಹಿರಣ್ಯಗರ್ಭಾಂತಾನ್ ಸಹ ಯುಗಪತ್ ಅಶ್ನುತೆ ಭುಂಕ್ತೆ. ಇವರು ಯಾವ ತರ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಇವ್ರ ವ್ಯಾಖ್ಯಾನವನ್ನ ನಾವು ಒಂದ್ಸತಿ ಓದ್ಬಿಟ್ರೆ ಕರೆಕ್ಟಾಗಿ ಆ ಶಬ್ದಗಳಿಗೆಲ್ಲ ಅರ್ಥ ತಿಳ್ಕೊಂಡು ಆ ಇಡೀ ತೈತಿರಿಯ ಉಪನಿಷತ್ತನ್ನ ಒಂದ್ಸತಿ ಒಂದು ಸರ್ವೆ ಮಾಡಿದಾಗ ಆಗೋಗುತ್ತೆ. ಒಂದು ಡೀಟೇಲ್ಡ್ ಸರ್ವೆ, ಇಟ್ಸ್ ನಾಟ್ ಎ ವೆರಿ ಕರ್ಸರಿ ಸರ್ವೆ, ಡೀಟೇಲ್ಡ್ ಸರ್ವೆ ಮಾಡಿದಾಗ ಆಗೋಗುತ್ತೆ ಇದು. ಅವಾಗ ಹೇಳ್ತಾ ಇದ್ದಾರೆ,
ಈ ತರ ಯಾರು ತಿಳ್ಕೊಳ್ತಾನೋ ಅವನು ಸರ್ವಾನ್ ಕಾಮಾನ್ ಅಂದ್ರೆ ಎಲ್ಲ ಕಾಮನೆಗಳು ಇವನು ಒಂದೇ ಏಕದಮಾಗಿ ಒಂದೇ ಸಮಯದಲ್ಲಿ ಒಂದೇ ಏಟಿಗೆ ಕನ್ನಡದಲ್ಲಿ ಆ ಶಬ್ದ ಚೆನ್ನಾಗಿದೆ, ಅದು ಒಂದೇ ಏಟಿಗೆ ಅವನು ಇದನ್ನ ಅನುಭವಿಸ್ತಾನೆ ಅಂತ. ಹೇಗೆ ಅಂತ ಹೇಳಿದ್ರೆ ಅದು ಯಾವ ಕಾಮನೆಗಳು ಅಂತ ಕೇಳಿದ್ರೆ ಅದಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಉಪನಿಷತ್ತಲ್ಲಿ ಬ್ರಹ್ಮಾನಂದದಲ್ಲಿ ಆನಂದ ಮೀಮಾಂಸ ಅಂತ ಒಂದಿದೆ. ಅದೇ ಮೊದಲು ಈ ಮನುಷ್ಯನ ಆನಂದ, ಅದಕ್ಕೆ 100 ಪಟ್ಟು ಪಿತೃಗಳ ಆನಂದ, ದೇವತೆಗಳ ಆನಂದ ಅಂತ ಒಂದಕ್ಕೊಂದು 100 ಪಟ್ಟು ಜಾಸ್ತಿ ಅಂತ ಹೋಗ್ತಾ ಇರುತ್ತೆ. ಅದಕ್ಕೊಂದು ಕ್ಯಾಲ್ಕುಲಸ್ ಇದೆ, ಒಂದು ಹೈರಾರ್ಕಿ ಇದೆ ಅದರಲ್ಲಿ. ಹೌದು. ಹಾಗಾಗಿ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಯಾವ್ಯಾವ ತರ ಆನಂದ ಇರುತ್ತೆ ಅಂತ. ಸೊ ಮೊದಲು ಅದು ತಗೊಳ್ಳೋದು ಯಾವ್ದು ಅಂತ ಹೇಳಿದ್ರೆ ಮನುಷ್ಯ ಆನಂದ. ಆ ಮನುಷ್ಯ ಆನಂದ ತಗೊಳ್ಳುವಾಗ ಕೂಡ ನಿಮ್ಮ ಆನಂದ ಅದು ಹೇಳ್ತಾ ಇಲ್ಲ ಉಪನಿಷತ್ತು. ಯಾವ ಆನಂದ ಯಾವ ಮನುಷ್ಯನ ಆನಂದ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಎಲ್ಲ ಹೇಳುತ್ತೆ. ಅದು ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟ ದೃಢಿಷ್ಟ ಬಲಿಷ್ಠ ಅಂತ ಹೇಳ್ಬಿಟ್ಟು ಅವನಿಗೆ ಯಾವುದಕ್ಕೂ ಕೊರತೆ ಇಲ್ಲ. ವಿತ್ತಸ್ಯ ಸರ್ವ ಪೂರ್ಣ ಸ್ಯಾತ್. ಅವನು ಒಂದು ಸಾರ್ವಭೌಮ, ಒಂದು ರಾಜನಾಗಿದ್ದಾನೆ. ಅವನು ಅದು ಏನು ಸಾಮಾನ್ಯ ರಾಜ ಅಲ್ಲ, ಅವನು ಈ ಇಡೀ ಪ್ರಪಂಚಕ್ಕೂ ಅವನೇ ರಾಜನಾಗಿದ್ದಾನೆ. ಇಡೀ ಪ್ರಪಂಚಕ್ಕೂ ಅವನೇ ರಾಜನಾಗಿದ್ದಾನೆ. ಅವನಿಗೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅವನಿಗೆ. ಯಾಕಂದ್ರೆ ಅವನಿಗೆ ಅಷ್ಟೊಂದು ಸಮೃದ್ಧಿಯಾಗಿದೆ, ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ. ಇದ್ರ ಜೊತೆಗೆ ಅವನು ಯುವ ಆಗಿದ್ದಾನೆ, ಮುದುಕ ಆಗಿಲ್ಲ ಅವನು. ಹಾಗಾಗಿ ಮುದುಕನಾಗ್ಬಿಟ್ರೆ ಅವನಿಗೆ ಏನೋ ಆನಂದ ಅನುಭವಿಸಕ್ಕೆ ಆಗೋದಿಲ್ಲ ಅವನಿಗೆ. ಹಾಗಾಗಿ ಅವನು ಯುವ ಆಗಿದ್ದಾನೆ. ಜೊತೆಗೆ ಅವನು ಒಂದು ಉದ್ದಟತನ ಇರೋ ಒಂದು ಕೆಟ್ಟ ಒಂದು ಯುವ ಆತರ ಇಲ್ಲ. ಅವನು ಧರ್ಮವನ್ನ ಶಾಸ್ತ್ರವನ್ನ ತಿಳ್ಕೊಂಡಿರೋ ಒಂದು ಸಾತ್ವಿಕನಾಗಿರೋ ಒಂದು ಸನ್ಮಾರ್ಗದಲ್ಲಿರೋ ಒಂದು ಯುವವಾಗಿದ್ದಾನೆ ಅವನು. ಅಂತ ಅವನಿಗೆ ಯಾವ ಒಂದು ಸಾತ್ವಿಕವಾದ ಆನಂದ ಇದೆಯೋ ಅವನಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಇಟ್ ಇಸ್ ಡಿಸ್ಪೋಸಲ್. ಅವನಿಗೆ ಯಾವ ಆನಂದ ಬೇಕಾದ್ರೆ ಯಾವುದಕ್ಕೂ ಕೊರತೆ ಇಲ್ಲ, ಅವನಿಗೆ ಎಲ್ಲವನ್ನೂ ಅನುಭವಿಸಬಹುದು ಅಂತ ಅವನಿಗೆ ಮಾತ್ರನೇ ಇರೋದು ಅದು. ಯಾಕಂದ್ರೆ ಇಡೀ ಪ್ರಪಂಚಕ್ಕೂ ಅವನು ಒಬ್ಬನೇ ಆತರ ಇದ್ದಾನೆ ಅಂತ ಹೇಳಿದ್ರೆ ಬೇರೆ ಯುವಕರೆಲ್ಲ ಇರ್ಬೋದು, ಬೇರೆ ಯುವಕರು ದೃಢಿಷ್ಠರಾಗಿರ್ಬೋದು, ಆಶಿಷ್ಟರಾಗಿರ್ಬೋದು, ಎಲ್ಲ ಇರ್ಬೋದು. ಆದ್ರೆ ಇವನು ಹುಟ್ಟಿದ ಈ ರಾಜ ಮನೆತನ ಹುಟ್ಟಿದೇ ಇರೋದ್ರಿಂದ ಅವರಿಗೆ ಈ ಆನಂದ ಎಲ್ಲ ಅವ್ರಿಗೆ ಸಿಗೋದಿಲ್ಲ. ಹೀಗೆ ಅದು ಒಂದು ಮನುಷ್ಯಾನಂದದಲ್ಲಿ ಒಂದು ಯೂನಿಟ್ ಅದು. ಈ ತರ ಮನುಷ್ಯಾನಂದದ ಒಂದು ಯೂನಿಟ್ಗೆ 100 ಪಟ್ಟು ಆನಂದ ಇದಕ್ಕೆ ಮೇಲ್ಗಡೆ ಇರೋ ಒಂದು ಲೋಕದಲ್ಲಿ ಇದೆ ಅಂತ ಈ ಉಪನಿಷತ್ತು ಒಂದೊಂದಾಗಿ ತೋರಿಸ್ಕೊಂಡು ಹೋಗುತ್ತೆ. ಅದು ಆ ತರ ಹೇಳುವಾಗ ಈ ಸಾರ್ವಭೌಮ ಅನ್ನೋದು ಈ ಮೊದಲನೇ ಮನುಷ್ಯ ಆನಂದ. ಅದು ಅದ್ರ ಎಕ್ಸ್ಟ್ರೀಮ್ ಯಾವ್ದು ಅಂತ ಹೇಳಿದ್ರೆ ಬ್ರಹ್ಮಾನಂದ ಅಂತ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನಿಗೆ ಬ್ರಹ್ಮಲೋಕ ಅಂತ ಅವನ ಲೋಕ. ಅದಕ್ಕೆ ಸತ್ಯಲೋಕ ಅಂತ ಇನ್ನೊಂದು ಹೆಸರು ಅದಕ್ಕೆ. ಅದು 14ನೇ ಲೋಕ. ಅದು 14 ಲೋಕಗಳು ಸೇರಿರೋದು ಈ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಸೊ ಇವಾಗ ಈ ನಮ್ಗೆ ಭೂಲೋಕ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಈ ಒಂದು ಲೆವೆಲ್ ಇಂದ ನಾವು ಮೇಲ್ಗಡೆ 6 ಲೋಕಗಳಿದೆ. ಭೂಲೋಕ ಸೇರಿಸಿ 7 ಲೋಕ ಒಟ್ಟಿಗೆನೋ ಮೇಲ್ಗಡೆ ಇರೋದು. ಭೂಲೋಕ ಕೆಳಗಡೆ 7 ಲೋಕ ಇದೆ. ಅದು ಅತಲ ವಿತಲ ಸುತಲ ರಸಾತಲ ತಲಾತಲ ಅಂತ ಹೇಳ್ಬಿಟ್ಟು ಪಾತಾಳ ಅಂತ ಹೇಳ್ಬಿಟ್ಟು ಅದೆಲ್ಲ ಕೆಳಗಡೆ ಇರೋದು. ಹಾಗಾಗಿ ಈ ಮನುಷ್ಯನಿಗಿಂತ ಮೇಲ್ಗಡೆ ಇರೋದೆಲ್ಲ ಉತ್ಕೃಷ್ಟವಾದ್ದು, ಕೆಳಗಡೆ ಇರೋದೆಲ್ಲ ನಿಕೃಷ್ಟವಾದ್ದು ಅಂತ ಒಂದು ಲೆಕ್ಕದಲ್ಲಿ ಆ ಮೇಲ್ಗಡೆ ಇರೋ ಆನಂದಗಳೆಲ್ಲವನ್ನೂ ಉಪನಿಷತ್ ಹೇಳಿ ತೋರಿಸ್ಬಿಟ್ಟು ಈ ಬ್ರಹ್ಮಾನಂದ ಅಂತ ಯಾವ್ದಿದೆಯೋ ಅದೇ ಅಲ್ಟಿಮೇಟ್ ಎ ಜೀವ ಕ್ಯಾನ್ ಅಟೈನ್ ಇನ್ ದಿ ಜೀವ ಪ್ಲೇನ್. ಈ ಕ್ರಿಯೇಷನ್ ಅಂತ ಇದೆಯಲ್ಲ, ಕ್ರಿಯೇಷನ್ ಒಳಗಡೆ ಯಾವ ಒಂದು ಹೈಯೆಸ್ಟ್ ಆನಂದ ಒಂದಕ್ಕಾಗುತ್ತೋ ವಿತಿನ್ ಕ್ರಿಯೇಷನ್ ಅದು ಈ ಬ್ರಹ್ಮನ ಆನಂದ, ಯಾವುದೋ ಚತುರ್ಮುಖ ಬ್ರಹ್ಮನ ಆನಂದ ಅಂತ. ಹಾಗಾಗಿ ಯಾಕಂದ್ರೆ ಅದು ಒಂದು ಲೋಕ, ಆ ಲೋಕಕ್ಕೆ ಅವನೇ ಅಧಿಪತಿ. ಹೇಗೆ ಈ ಲೋಕಕ್ಕೆ ಅಧಿಪತಿಯಾಗಿರೋ ಒಂದು ಸಾರ್ವಭೌಮ ಇದ್ದಾನೋ ಅದೇ ತರ ಚತುರ್ಮುಖ ಲೋಕವಾಗಿರೋ ಬ್ರಹ್ಮಲೋಕಕ್ಕೆ ಆ ಚತುರ್ಮುಖ ಅಧಿಪತಿ. ಅವಾಗ ಅವನಿಗೆ ಆ ಚತುರ್ಮುಖದ ಲೋಕದ ಒಂದು ಆನಂದಗಳೆಲ್ಲ ಅವನಿಗೆ ಸಿಗುತ್ತೆ ಅವನಿಗೆ. ಸೊ ಹೀಗಾಗಿ ಅದನ್ನ ಹೊಂದಕ್ಕೆ ಟ್ರೈ ಮಾಡ್ತಾರೆ ಯಾರೋ ಸಾಮಾನ್ಯ ಇವರು ಮನುಷ್ಯರಾಗಿರೋರು. ಅದಕ್ಕೆ ಬೇಕಾದಷ್ಟು ಸಾಧನೆ ಎಲ್ಲ ಹೇಳಿದ್ದಾರೆ, ಕರ್ಮಗಳು, ವೇದ ಕರ್ಮಗಳು, ವೈದಿಕ ಕರ್ಮಗಳು ಮತ್ತು ಉಪಾಸನೆಗಳೆಲ್ಲ ಹೇಳಿದ್ದಾರೆ. ಅವನು ಅದನ್ನ ಮಾಡಿದಾಗ ಅವನು ಬ್ರಹ್ಮಲೋಕ ಕೂಡ ಅವ್ನು ಹೋಗ್ಬೋದು ಅಂತ ಶಾಸ್ತ್ರ ಬೇಕಾದಷ್ಟು ಹೇಳುತ್ತೆ. ಅದಕ್ಕೆ ಅದು ಏನು ಸುಮ್ಮನೆ ಇರೋ ಸುಳ್ಳು ಮಾತಲ್ಲ ಅದು. ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಅದಕ್ಕೆ ಕಟ್ನಿಟ್ಟೆಲ್ಲ ಮಾಡಿದ್ದಾರೆ. ಅದಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹೀಗೆ ಹೋಗ್ತಾರೆ ಅವರು. ಹೀಗೆ ರಹಸ್ಯ ಯಾರು ಹೋಗಿದ್ದಾರೆ, ಯಾರು ನಮಗೆ ಅದು ಗೊತ್ತಿಲ್ಲ ಅಷ್ಟೇನೆ. ಇಂತಹ ವ್ಯಕ್ತಿ ಅದನ್ನ ಹೊಂದಿದ್ದಾನೆ ಅಂತ ಕೆಲವು ಸತಿ ಬರುತ್ತೆ. ಇಂದ್ರ ನೋಡಿ, ಇಂದ್ರ ಅಂತ ಯಾರಿದ್ದಾನೋ ಅದೊಂದು ಪದವಿ. ಅವನು ಕೂಡ ಇಲ್ಲಿ ಇಂತಹ ಬೇಕಾದಷ್ಟು ಅಶ್ವಮೇಧ ಯಾಗ 100 ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹೀಗೆಲ್ಲ ಅವ್ನು ಮಾಡಿನೇ ಅಲ್ಲಿಗೆ ಹೋಗಿದ್ದಾನೆ. ಆದ್ರೆ ಭಗವತ್ಪಾದರು ಒಂದು ಹೇಳ್ತಾರೆ, ಈ ಕಠೋಪನಿಷತ್ತು ಏನ್ ಹೇಳ್ತೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಮತ್ತು ದೇವಲೋಕ ಅಥವಾ ಗಂಧರ್ವ ಲೋಕದಲ್ಲಿ ಮತ್ತು ಬ್ರಹ್ಮಲೋಕದಲ್ಲಿ ಈ 3 ಲೋಕಗಳನ್ನ ಒಂದು ಹೈಪಾಥೆಟಿಕಲ್ ಕೇಸ್ ಆಗಿ ತಗೊಂಡು ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಬ್ರಹ್ಮವನ್ನ ನಾವು ತಿಳ್ಕೊಳ್ಳಕ್ಕೆ ವಿಚ್ ಲೋಕ ಈಸ್ ಮೋಸ್ಟ್ ಕಂಡ್ಯೂಸಿವ್ ಅಂತ ಒಂದು ಪ್ರಶ್ನೆ ಮಾಡುತ್ತೆ. ಪ್ರಶ್ನೆ ಮಾಡಿ ಅದು ಹೇಳುತ್ತೆ ಈ ಲೋಕದಲ್ಲಿ ತಿಳ್ಕೋಬಹುದು, ಈ ಭೂಲೋಕದಲ್ಲಿ ತಿಳ್ಕೋಬಹುದು, ಗಂಧರ್ವ ಲೋಕದಲ್ಲೂ ತಿಳ್ಕೋಬಹುದು, ಆದ್ರೆ ಈ ಬ್ರಹ್ಮಲೋಕದಲ್ಲೂ ತಿಳ್ಕೋಬಹುದು. ಬ್ರಹ್ಮಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ತಿಳ್ಕೋಬಹುದು ವಿತೌಟ್ ಮಚ್ ಡಿಫಿಕಲ್ಟಿ ಅಟ್ ಆಲ್. ವೆರಸ್ ಈ ಗಂಧರ್ವ ಲೋಕ ಅಥವಾ ದೇವಲೋಕ ಅದೆಲ್ಲ ಇದೆಯಲ್ಲ ಅದರಲ್ಲಿ ಏನ್ ತೊಂದರೆ ಇದೆ ಅಂತ ಹೇಳಿದ್ರೆ ತುಂಬಾ ಭೋಗ ಭೂಮಿ ಅದೆಲ್ಲ.
ಆ ಭೋಗದಲ್ಲಿ ಇರೋರಿಗೆ ಈ ಬ್ರಹ್ಮವನ್ನ ತಿಳ್ಕೊಳಕ್ ಬೇಕಿದ್ರೆ ಅವ್ರಿಗೆ ಇಷ್ಟನೇ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಬೇರೆ ಈ ಲೋಕದಲ್ಲಿ ಇರುವಾಗ ಏನಾಗುತ್ತೆ, ನಾವು ಎಷ್ಟೋ ಕಷ್ಟಗಳು ನೋಡ್ತೀವಿ, ನಾವು ಕಾಯಿಲೆ ಕಷ್ಟಗಳೆಲ್ಲ ನೋಡ್ತೀವಿ. ನಾವು ನೋಡಿದಾಗ ಅಯ್ಯೋ ಇಷ್ಟೊಂದೆಲ್ಲ ಇದೆಯಪ್ಪ, ಇದರಿಂದ ನಾವು ಪಾರಾಗಬೇಕು ಅಂತ ನಮ್ಗೊಂದು ಜಿಗುಪ್ಸೆ ಬರುತ್ತೆ. ಜಿಗುಪ್ಸೆ ಬಂದು ನಾವು ಬ್ರಹ್ಮ ಜಿಜ್ಞಾಸೆಗೆ ಹೋಗಿ ನಾವು ಬ್ರಹ್ಮನ ತಿಳ್ಕೊಬಹುದು. ಇವಾಗ ಆ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಈ ಕಂಪ್ಯಾರಿಸನ್ ಮಾಡಿದಾಗ ಈ ಲೋಕಕ್ಕಿಂತ ತುಂಬಾ ಸ್ಪಷ್ಟವಾಗಿ ನಮಗೆ ಬ್ರಹ್ಮಲೋಕದಲ್ಲಿ ತಿಳ್ಕೊಬಹುದು ಅಂತ ಒಂದು ಮಾತು ಹೇಳುತ್ತೆ. ಆ ಮಾತು ಹೇಳಿದಾಗ ಭಗವತ್ಪಾದರು ಏನ್ ಹೇಳ್ತಾರೆ ಅಂದ್ರೆ, ಅವರು ಇಂಟರ್ವ್ಯೂನ್ ಆಗ್ತಾರೆ. ಇಂಟರ್ವ್ಯೂನ್ ಆಗಿ ಅವ್ರು ಹೇಳ್ತಾರೆ, ಏನೇ ಇದ್ರೂ ಕೂಡ ಬ್ರಹ್ಮಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಅಂತ ಇದ್ರೂ ಕೂಡ ಆ ಬ್ರಹ್ಮಲೋಕಕ್ಕೆ ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಅವರು. ಅಲ್ಲಿ ಹೋಗಿ ತನ್ನ ತಿಳ್ಕೊಳಕ್ಕಾಗುತ್ತೆ, ಅಲ್ಲಿ ಹೋಗೋದೇ ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ಹೋಗಕ್ಕೆ ನಿಮ್ಗೆ ಎಷ್ಟೊಂದು ಕಷ್ಟಕರವಾದ ವೈದಿಕ ಕರ್ಮಗಳು ಮತ್ತು ಉಪಾಸನೆಗಳೆಲ್ಲ ಇದೆ. ಇದನ್ನೆಲ್ಲ ಮಾಡಿ ಯಾರಿಗೂ ಅಲ್ಲಿ ಹೋಗಕ್ಕೆ ತುಂಬಾ ಕಷ್ಟ ಅದು. ಅದರಿಂದ ನೀನು ಈ ಭೂಲೋಕದಲ್ಲಿ ನಿನಗೆ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಕ್ಕೆ ಅವಕಾಶ ಇದೆ. ಅದರಿಂದ ಇದನ್ನ ನೀನು ಬಿಡಬೇಡ ಅಂತ ಶಂಕರಾಚಾರ್ಯರು ಅಲ್ಲಿ ನಮಗೆ ಸೂಚನೆ ಕೊಡ್ತಾರೆ. ನೋಡಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಅಲ್ಲಿ ಸಿಗುತ್ತೆ ಅಂತ, ಅದಕ್ಕಾಗಿ ಅಲ್ಲಿ ಹೋಗಿ ನಾವು ತಿಳ್ಕೊಬಹುದು ಅಂತ ನಾವೇನಾದ್ರು ಅನ್ಕೋಬಹುದು. ಅದ್ರಲ್ಲಿ ಹೋಗೋದೇ ತುಂಬಾ ಕಷ್ಟ, ಅಲ್ಲಿ ಎಂಟ್ರಿ ಸಿಗೋದೇ ಕಷ್ಟ ನಮ್ಗೆ. ಹಾಗಾಗಿ ಇರುವಾಗ ಇಲ್ಲಿ ನಿನಗೆ ಸಿಕ್ಬಿಟ್ಟಿದೆ ನೀನು. ಅದಕ್ಕೆ ನೋಡಿ, ಕೃಷ್ಣ ಕೂಡ ಇದನ್ನ ಹೇಳಿದ್ದಾನೆ. ಇದರಲ್ಲಿ ಗೀತೆಯಲ್ಲಿ ಬರುತ್ತೆ, ಅನಿಷ್ಟಂ ಅಸುಖಂ ಲೋಕಮಿಮಂ ಅನಿತ್ಯಂ ಅಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವಮಾಂ ಅಂತ ಹೇಳಿದ್ದಾನೆ. ಹಾಗಾಗಿ ಅನಿತ್ಯ ಖಂಡಿತ ಮತ್ತು ಅಸುಖ ಬೇರೆ. ಆದ್ರೆ ಇದನ್ನ ಹೊಂದ್ಬಿಟ್ಟಿದ್ಯಾ, ಇದು ನಿನಗೆ ಏನ್ ಕ್ವಾಲಿಫಿಕೇಶನ್ ನಿನಗೆ ಇದೆ ಅಂತ ಹೇಳಿದ್ರೆ, ಇದನ್ನ ಹೊಂದಿರೋದೇ ಕ್ವಾಲಿಫಿಕೇಶನ್ ನಿನಗೆ. ಇದನ್ನ ಹೊಂದಿದ್ರಿಂದ ನಿನಗೆ ಇಲ್ಲಿ ತಿಳ್ಕೊಳ್ಳೋಕೆ ನಿನಗೆ ತುಂಬಾ ಸಾಧ್ಯತೆ ಇದೆ. ಇದಕ್ಕೆ ಹೇಳ್ಕೊಡೋ ಗುರುಗಳಿದ್ದಾರೆ, ಅದನ್ನ ವಿಸ್ತಾರವಾಗಿ ತಿಳಿಸಿರೋ ಶಂಕರಾಚಾರ್ಯ ಇದ್ದಾರೆ ನಮಗೆ. ಹಾಗೆ ಇರುವಾಗ ಇದನ್ನ ತಿಳ್ಕೊಳ್ಳೋಕೆ ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಅನುಕೂಲ ಆಗಿದೆ. ಅಲ್ಲಿಗೆಲ್ಲ ಹೋಗೋದಕ್ಕೆ ಕಷ್ಟ ಎಲ್ಲ ಪಡೋದು ಬೇಡ. ಅಲ್ಲಿಗೆ ಹೋಗೋಕೆ ಬೇಕಾಗಿರೋ ಕಷ್ಟವನ್ನ ನೀನು ಇದಕ್ಕೆ ಹಾಕಿದ್ರೆ ಸಾಕು, ನಿನಗೆ ಇಲ್ಲೇ ಸಿಕ್ಬಿಡುತ್ತೆ ಅದು. ಅವಾಗ ಆ ಲೋಕಗಳೆಲ್ಲ ನಿನ್ನ ವಶಕ್ಕೆ ಬಂದ್ಬಿಡುತ್ತೆ ಅದು ಅಂತ. ಅವಾಗ ಅದೇ ಆಗೋದು. ಇವಾಗ ಬ್ರಹ್ಮವಿದಾಪ್ನೋತಿ ಪರಮ ಅಂತ ಹೇಳಿದ್ರೆ, ಇಲ್ಲೇ ಒಬ್ಬ ಬ್ರಹ್ಮವನ್ನು ತಿಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಆ ಬ್ರಹ್ಮಲೋಕದ ಒಂದು ಆನಂದ ಅಂತ ಏನಿದೆಯೋ ಅದು ಇವನಿಗೆ ಆ ಮಹಾ ಬ್ರಹ್ಮಾನಂದದಲ್ಲೇ ಸೇರ್ಕೊಂಡಿರೋದ್ರಿಂದ ಅದು ಇವನಿಗೆ ನೇರಾಗಿ ಸಿಕ್ಬಿಡುತ್ತೆ ಇವನಿಗೆ ಅಂತ. ಇವಾಗ ಹೇಗೆ ಒಬ್ಬನಿಗೆ ಒಂದು ಕೊಳ ಅವನಿಗೆ ಇದ್ದಾಗ ಒಂದು 10,000 ಲೀಟರ್ ವಾಟರ್ ಬೇಕು ಅಂತ ಯಾವುದೋ ಒಂದು ಪರ್ಪಸ್ಗೆ ಬೇಕು ಅಂತ ಹೇಳಿದ್ರೆ, ಅದೆಲ್ಲ ಇವನಿಗೆ ಬೇರೆಯಲ್ಲಿ ಹೋಗಿ ಇವನು ಕೈ ಚಾಚಬೇಕಾಗಿಲ್ಲ, ಅವನಿಗೆ ಅಲ್ಲೇ ಸಿಗುತ್ತೆ ಅವನಿಗೆ. ಆತರ ಇವನಿಗೆ ಬ್ರಹ್ಮಲೋಕದ ಆನಂದವೂ ಕೂಡ ಇವನಿಗೆ ಎಲ್ಲೇ ಸಿಕ್ಕೋ ಪಾಸಿಬಿಲಿಟಿ ಇರೋದ್ರಿಂದ ಇದನ್ನ ಯಾಕೆ ಬಿಡಬೇಕು, ಬಿಟ್ರೆ ಅವರು ಮೋಡರು ಅಂತ ಉಪನಿಷತ್ತೆ ಹೇಳುತ್ತೆ. ಯಾವುದು ಕೇನೋಪನಿಷತ್ತು ಹೇಳುತ್ತೆ, ಇಹಚೇದ್ ಅವೇದಿ ಅಥ ಸತ್ಯಮಸ್ತಿ ನೋಚೇದಿಹ ವೇದಿನ್ ಮಹತಿ ವಿನಷ್ಟಿಹಿ ಎಂದು ಹೇಳುತ್ತೆ. ಈ ಮನುಷ್ಯ ಜನ್ಮ ಸಿಕ್ಕಿರುವಾಗ ನಿನಗೆ ಇದನ್ನು ತಿಳ್ಕೊಂಡ್ರೆ ಅದರಿಂದ ದೊಡ್ಡ ಒಂದು ಪ್ರಯೋಜನ ಇದೆ ಇದು. ಆದ್ರೆ ತಿಳ್ಕೊಳ್ದೆ ಹೋಗ್ಬಿಟ್ರೆ ಅದಕ್ಕಿಂತ ನಷ್ಟ ಯಾವುದೂ ಇಲ್ಲ, ತುಂಬಾ ದೊಡ್ಡ ನಷ್ಟ ಅದು. ಯಾಕಂದ್ರೆ ಮತ್ತೆ ನಮ್ಗೆ ಈ ಜನ್ಮ ಸಿಗುತ್ತಾ ಇಲ್ವಾ ಅಂತ ನಮ್ಗೆ ಏನ್ ಗ್ಯಾರಂಟಿ ಇದೆ, ಮುಂದೆ ಏನ್ ಯಾಕಂದ್ರೆ ಗಹನಾ ಕರ್ಮಣೋ ಗತಿ ಅಂತ ಹೇಳಿದ್ದಾರೆ. ಇವಾಗ ನಾವೇನು ಮನುಷ್ಯರಾಗಿದ್ದೀವಿ ಅಂತ ನಾವು ಸಂತೋಷ ಪಡ್ಬೋದು. ಆದ್ರೆ ಈ ಜನ್ಮ ಬಿಟ್ರೆ ಇನ್ನೊಂದು ಜನ್ಮ ನಮ್ಗೆ ಯಾವ ಜನ್ಮ ಕೀಳಾದ ಜನ್ಮ ಕಾಯ್ತಾ ಇದೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಆ ಕರ್ಮದ ಒಂದು ಗತಿ ಇದೆಯಲ್ಲ, ಅದು ಯಾವ ತರ ಇದೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಉಪನಿಷತ್ತೆ ಕೂಡ ಇದನ್ನ ನಮಗೆ ಒಂದು ರೀತಿಯಲ್ಲಿ ತೋರಿಸುತ್ತೆ. ಏನು ಹೇಳ್ತೆ ಅಂದ್ರೆ, ಈ ತುಂಬಾ ಉತ್ತಮವಾದ ಕರ್ಮಗಳೆಲ್ಲ ಪುಣ್ಯ ಕರ್ಮಗಳೆಲ್ಲ ಮಾಡಿ ಯಾರಾದ್ರೂ ಒಬ್ಬ ದೇವಲೋಕಕ್ಕೋ ಅಥವಾ ಇನ್ನೂ ಸ್ವಲ್ಪ ಹೈಯರ್ ಲೋಕಕ್ಕೋ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ. ಅದು ಕೂಡ ಶಾಶ್ವತ ಇಲ್ಲ. ಯಾಕಂದ್ರೆ ಅವನಿಗೆ ಎಷ್ಟು ಅವನು ಕೂಡಾಕೊಂಡು ಬಂದಿದ್ದಾನೋ, ಅವನಿಗೆ ಕ್ರೆಡಿಟ್ ಕಾರ್ಡ್ಗೆ ಎಷ್ಟು ಇದು ಲಿಮಿಟ್ ಇದೆಯೋ ಅಷ್ಟು ಲಿಮಿಟ್ ಅವನಿಗೆ ಆಗೋದೇನೆ ಕಳಿಸ್ಬಿಡ್ತಾರೆ. ಕ್ಷೀಣ ಪುಣ್ಯ ಹಾಗಾಗಿ ಇಲ್ಲಿ ಬರ್ತಾನಲ್ಲ, ಅಲ್ಲಿ ಪುಣ್ಯವೆಲ್ಲ ಕ್ಷಯವಾಗಿ ಇಲ್ಲಿ ಬರ್ತಾನಲ್ಲ, ಬರುವಾಗ ಇಲ್ಲಿಗೆ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ತೇವೆ ಉಪನಿಷತ್ತು. ಇಮಂ ಲೋಕಂ ಹೀನ ತರಂ ಭಾವಿಷಂತಿ ಅಂತ. ಈ ಲೋಕಕ್ಕೆ ಬರ್ಬೋದು ಅವನು, ಅಥವಾ ಇದಕ್ಕಿಂತ ಕೆಳಗಡೆ ಇರೋ ಕೆಟ್ಟ ಕಷ್ಟವಾದ ಲೋಕಗಳಿಗೆ ಕೂಡ ಅವ್ನಿಗೆ ಹೋಗಕ್ಕೆ ಸಾಧ್ಯತೆ ಇದೆ ಅಂತ ಅದು ಹೇಳುತ್ತೆ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ನಮ್ಮ ಸಂಚಿತ ಕರ್ಮ ಅಂತ ನಮ್ಗೆ ಅನಾದಿ ಕಾಲದಿಂದ ನಾವು ಒಂದೊಂದು ಜನ್ಮದಲ್ಲಿ ಕೂಡಾಕೊಂಡು ಬಂದಿದ್ದೀವೋ, ಆ ಸಂಚಿತ ಕರ್ಮ ಅನ್ನೋದು ಎಷ್ಟು ಸ್ಟಾಕ್ ಅದರ ಒಳಗಡೆ ಇರೋ ಕ್ವಾಲಿಟಿ ಎಂತದ್ದು ಅಂತ ಹೇಳಿದ್ರೆ ನಮಗೆ ಗೇಜ್ ಮಾಡಕ್ ಆಗೋದಿಲ್ಲ. ಅದು ಈ ಸಮಯದಲ್ಲಿ ಏನಾಗಿದೆ, ಆ ಸಂಚಿತ ಕರ್ಮದ ಒಂದು ಪೋರ್ಷನ್ ನಮಗೆ ಈ ಮನುಷ್ಯ ಶರೀರವಾಗಿ ಸಿಕ್ಕಿದೆ. ಆದ್ರೆ ಆ ಸಂಚಿತ ಕರ್ಮದಲ್ಲಿ ನೆಕ್ಸ್ಟ್ ಬರೋ ಪೋರ್ಷನ್ ಇದೆಯಲ್ಲ, ಆ ಪೋರ್ಷನ್ ಯಾವ ಜನ್ಮ ಕೊಡ್ತಿ ಅಂತ ನಮ್ಗೆ ಹೇಳಕ್ ಆಗೋದೇ ಇಲ್ಲ ಅದನ್ನ. ಹಾಗಾಗಿ ಅದು ಅನ್ನೋನ್ ಆಗಿದೆ ಅದು. ಅದರಿಂದ ನೀನು ಡೋಂಟ್ ಟೇಕ್ ಚಾನ್ಸಸ್ ಅಟ್ ಆಲ್. ನೀನು ಇವಾಗಲೇ ಇದನ್ನ ನೀನು ತಿಳ್ಕೊಂಡ್ಬಿಟ್ರೆ ನಿನಗೆ ಅತ್ಯಂತ ಬುದ್ಧಿವಂತಿಕೆ ಅದೇನೆ ಅಂತ ಕೊಂಡಾಡುತ್ತೆ ಉಪನಿಷತ್ತುಗಳೆಲ್ಲ. ಹೀಗೆ ಇವ್ರು ಹೇಳ್ತಾ ಇದ್ದಾರೆ. ಸರಿ, ಇವಾಗ ಸರ್ವಾನ್ ಕಾಮನ್ ಅಂತ ಹೇಳುವಾಗ ಏನದು ಸರ್ವಕಾಮನ್ ಅಂತ ಹೇಳಿದ್ರೆ, ಈ ಮನುಷ್ಯ ಲೋಕದಲ್ಲಿ ಇರೋ ಅದು ಏನು ಉತ್ಕೃಷ್ಟವಾದ ಸಾರ್ವಭೌಮನ ಆನಂದದಿಂದ ಹಿಡಿದು ಆ ಚತುರ್ಮುಖ ಬ್ರಹ್ಮನ ಆನಂದವರೆಗೂ ಇರುವ ಎಷ್ಟು ಆನಂದಗಳು ಕೂಡ ಈ ತಿಳ್ಕೊಂಡವನಿಗೆ ಬಂದ್ಬಿಡುತ್ತೆ ಅಂತ. ಇದು ನಾವು ಇಷ್ಟೆಲ್ಲ ನಾವು ಹೇಳಬೇಕಾಗಿ ಅವಶ್ಯಕತೆ ಇಲ್ಲ. ಆ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಶ್ರೋತ್ರಿಯಸ್ಯ ಚ ಕಾಮ ತಸ್ಯ ಅಂತ ಒಂದು ಬರುತ್ತೆ, ಮಧ್ಯ ಬರ್ತಾ ಇರ್ತದೆ. ಏನರ್ಥ ಅಂತ ಹೇಳಿದ್ರೆ, ಯಾವ ಚತುರ್ಮುಖ ಅಥವಾ ದೇವಲೋಕ ಗಂಧರ್ವ ಲೋಕ ಯಾವ್ದಿದೆಯೋ ಅದಕ್ಕೆ ಹೋಗಿರೋನು ಎಷ್ಟೋ ಕರ್ಮಗಳು ಮಾಡ್ಕೊಂಡು ಅಲ್ಲಿ ಹೋಗಿದ್ದಾನೆ.
ಆದರೆ ಆ ಆನಂದವನ್ನ ಶ್ರೋತ್ರಿಯನಾಗಿರೋನೊಬ್ಬ, ಅಂದ್ರೆ ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿರೋನು, ಸಾತ್ವಿಕನಾಗಿರೋನು, ಶುದ್ಧವಾಗಿರೋನು, ಕೆಟ್ಟ ಕಾಮನೆಗಳು ಯಾವುದು ಇಲ್ಲದೆ ಇರೋವನಿಗೆ ಇಲ್ಲೇ ಸಿಕ್ಬಿಡುತ್ತೆ ಅವನಿಗೆ ಅಂತ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇವಾಗ ನೋಡಿ, ಇವಾಗ ಆನಂದ ಅಂತ ಹೇಳಿದ್ರೆ ನಮಗೆ ವಿಷಯದಿಂದ ಆನಂದ ಬರುತ್ತೆ, ಆ ಲೋಕಗಳೆಲ್ಲ. ಆದ್ರೆ ಆನಂದ ಬಂದಾಗ ಅವನಿಗೆ ಮನಸ್ಸಿಗೆ ಒಂದು ಸಂತೋಷ, ಶಾಂತಿ ಸಿಗುತ್ತೆ ಅವನಿಗೆ. ಆ ಶಾಂತಿ ಇವನಿಗೆ ಅವುಗಳೆಲ್ಲ ಅನುಭವಿಸ್ದೇನೆ, ಅಲ್ಲಿಗೆ ಹೋಗ್ದೇನೆ ಅವನಿಗೆ ಇಲ್ಲೇ ಸಿಕ್ಬಿಡುತ್ತೆ. ಯಾರಿಗೆ ಆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋನು, ಒಳ್ಳೆ ಸಾತ್ವಿಕವಾದ ಒಂದು ಮನಸ್ಸನ್ನ ಕಲ್ಟಿವೇಟ್ ಮಾಡ್ಕೊಂಡಿರೋನಿಗೆ ಇಲ್ಲೇನೆ ಅವನಿಗೆ ಅದು ಸಿಕ್ಬಿಡುತ್ತೆ ಅಂತ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಕಾಮನೆಯಿಂದ ಅವನು ಹತನಾಗದೇ ಇರೋ ಒಂದು ವ್ಯಕ್ತಿ ಇದಾನಲ್ಲ, ಶ್ರೋತ್ರಿಯನಾಗಿರೋನು, ಅವನಿಗೆ ಇಲ್ಲೇ ಅದು ಸಿಗುತ್ತೆ. ಯಾವ ಲೋಕದ ಆನಂದ ಕೂಡ ಅವನಿಗೆ ಇಲ್ಲೇ ಸಿಕ್ಬಿಡುತ್ತೆ ಅಂತ. ಹಾಗಾದ್ರೆ ಏನಾಯ್ತು, ಬ್ರಹ್ಮಜ್ಞಾನವನ್ನು ಕೂಡ ಅವನು ಇಲ್ಲೇ ಪಡ್ಕೊಳ್ಬಹುದು ಅಂತ ಖಂಡಿತ ಬಂದೇ ಬಂತದು. ಸೊ ಹೀಗೆ ಅದು ಸ್ವಾರಸ್ಯವಾಗಿ ಹೇಳ್ಕೊಂಡು ಹೋಗುತ್ತೆ. ಇದು ನಾನು ಒಂದೊಂದು ವಾಕ್ಯ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಇವಾಗ. ತದ್ಬ್ರಹ್ಮತ್ವೇನ ಯೋ ವೇದ ಸ ಸರ್ವಾನ್ ಕಾಮಾನ್ ಸಾರ್ವಭೌಮಾದಿ ಹಿರಣ್ಯಗರ್ಭಾಂತಾನ್ ಸಹ ಯುಗಪತ್ ಅಶ್ನುತೆ ಭುಂಕ್ತೆ. ಒಂದೇ ಏಟಿಗೆ ನೋಡಿ, ಸಹ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ. ಇವಾಗ ಭಗವತ್ಪಾದರು ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇವಾಗ ನಾವುಗಳು ಏನೋ ಒಂದು ಕಾಮನೆಗಳನ್ನ ಅನುಭವಿಸ್ತೀವೋ, ಇವಾಗ ನೋಡಿ, ನಾವು ಊಟ ಮಾಡಿದ ಮೇಲೆ ಇನ್ನೊಂದು ಯಾವುದೋ ಒಂದು ಕೆಲಸ ಮಾಡ್ತೀವಿ, ಆ ಕೆಲಸ ಮಾಡಿದ್ಮೇಲೆ ಬೇರೆ ಏನೋ ಒಂದು ಮಾಡ್ತೀವಿ. ಅಫ್ಕೋರ್ಸ್ ಇವಾಗ ಏನೋ ಆಗಿದೆ, ಊಟ ಮಾಡ್ಕೊಂಡೇ ಸಂಗೀತ ಕೇಳೋದು ಎಲ್ಲ ನೋಡೋದಕ್ಕೆಲ್ಲ ಸಾಧ್ಯತೆ ಇದೆ ಇವಾಗ. ಬಟ್ ಅದೆಲ್ಲ ಇಲ್ಲದೇ ಇರೋ ಸಮಯದಲ್ಲಿ ಕೂಡ ನಾವು ಏನ್ ಮಾಡ್ಬೋದು, ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಊಟ ಮಾಡ್ಕೊಂಡೇ ನಾವು ಯಾವುದೋ ಸೀನರೀಸ್ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಸೀನರೀಸ್ ಎಲ್ಲ ನೋಡಕ್ಕಾಗೋದಿಲ್ಲ. ಅದಕ್ಕೆ ಇತಿಮಿತಿ ಇರುತ್ತೆ ಅದಕ್ಕೆ. ಸೊ ಇಲ್ಲಿ ಒಂದಾದ ಮೇಲೆ ಒಂದು ಭೋಗವನ್ನ ನಾವು ಇಲ್ಲಿ ಅನುಭವಿಸ್ತೀವಲ್ಲ, ಸೀಕ್ವೆನ್ಷಿಯಲ್ ಆಗಿ, ಆ ತರ ಸೀಕ್ವೆನ್ಷಿಯಲ್ ಆಗಿ ಅಲ್ಲದೆ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಹಿ ಎಂಜಾಯ್ಸ್ ಎವ್ರಿಥಿಂಗ್ ಅಂತ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇಟ್ ಈಸ್ ಇಂಪಾಸಿಬಲ್. ಎಲ್ಲ ಆನಂದಗಳನ್ನು ಸೈಮಲ್ಟೇನಿಯಸ್ ಆಗಿ ಎಂಜಾಯ್ ಮಾಡೋದು ಇಂಪಾಸಿಬಲ್ ಇನ್ ದಿ ಲಿಟರಲ್ ಸೆನ್ಸ್, ಬಟ್ ಇನ್ ದಿಸ್ ಸೆನ್ಸ್ ಇಟ್ ಇಸ್ ಪಾಸಿಬಲ್ ಅಂತ. ಏನ್ ಸೆನ್ಸ್ ಅಂತ ಹೇಳಿದ್ರೆ, ಅಷ್ಟು ಆನಂದಗಳು ಕೂಡ ಈ ಬ್ರಹ್ಮಾನಂದದಲ್ಲಿ ಅಡಗಿರೋದ್ರಿಂದ ಇದನ್ನ ಅನುಭವಿಸಿದ್ರೆ ಅಷ್ಟು ಅನುಭವಿಸಿದಂಗೆ ಆಯ್ತು ಅಷ್ಟೇನೆ. ಅವನದೆಲ್ಲ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಅವನಿಗೆ. ಸೊ ಹೀಗಾಗಿ ಈ ರೀತಿಯಲ್ಲಿ ಅವನು ಎಲ್ಲ ಆನಂದಗಳು ಅವನು ಅನುಭವಿಸ್ತಾನೆ ಅಂತ ಹೇಳಿದಾಗ ಅದೇ ಫಲ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರಹ್ಮಸ್ವರೂಪವನ್ನ ಯಾರು ತಿಳ್ಕೊಳ್ತಾನೋ ತಾನು ಅಂತ, ಅವಾಗ ಅಷ್ಟೊಂದು ಆತ್ಯಂತಿಕ ಸುಖವನ್ನ ಇವನು ಹೊಂದುತ್ತಾನೆ, ಬ್ರಹ್ಮವೇ ಆಗ್ತಾನೆ ಅಂತ. ಆದ್ರೆ ಬ್ರಹ್ಮಕ್ಕೆ ಯಾವುದು ಇದಿಲ್ಲ. ನಮ್ಮ ಸಿದ್ಧಾಂತದ ಪ್ರಕಾರ ನಿರ್ಗುಣ ಬ್ರಹ್ಮಕ್ಕೆ ಯಾವುದೇ ಅನುಭವ ಅಂತ ಯಾವುದೂ ಇಲ್ವೇ ಇಲ್ಲ. ಯಾಕಂದ್ರೆ ಅದ್ರ ಬಿಟ್ಟು ಎರಡನೇದೇ ಇಲ್ವಲ್ಲ. ಹಾಗಾಗಿ ಅದು ಒಂದು ಕಡೆ ಕೂತ್ಕೊಂಡು ಎಲ್ಲವನ್ನೂ ಎಂಜಾಯ್ ಮಾಡುತ್ತೆ ಅಂತ ಅದು ಹೇಳಕ್ ಬರೋದೇ ಇಲ್ಲ. ಹಾಗಾಗಿ ಆದ್ರೆ ಆ ಬ್ರಹ್ಮ ಸ್ವರೂಪವೇ ಆನಂದವಾಗಿರೋದ್ರಿಂದ ನೋಡಿ, ಇವಾಗ ನಾವು ಈ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತ ನೋಡಿದ್ವಿ ನಾವು. ಆದ್ರೆ ಇನ್ನೊಂದು ಉಪನಿಷತ್ತಲ್ಲಿ ವಿಜ್ಞಾನಂ ಆನಂದ ಬ್ರಹ್ಮ ಅಂತ ಹೇಳಿದೆ. ಈ ಬ್ರಹ್ಮವನ್ನ ಆನಂದ ಸ್ವರೂಪ ಅಂತ ಹೇಳಿದೆ. ಹಾಗಾಗಿ ಅಂತ ಆನಂದ ಸ್ವರೂಪವಾಗಿರೋ ಬ್ರಹ್ಮವನ್ನ ಅವನು ತಿಳ್ಕೊಂಡಾಗ ಅವನಿಗೆ ಆ ಬ್ರಹ್ಮ ಎಲ್ಲ ಆನಂದವೂ ಕೂಡ ಅವನಿಗೆ ಒಂದೇ ಏಟಿಗೆ, ಅಂದ್ರೆ ಸಹ ಅಶ್ನುತೆ ಅಂತ ಹೇಳಿದ್ರೆ ಯುಗಪತ್ ಅಂತ ಹೇಳಿದ್ದಾರೆ. ಯುಗಪತ್ ಅಂತ ಹೇಳಿದ್ರೆ ಸೀಕ್ವೆನ್ಷಿಯಲ್ ಆಗಿ ಅಲ್ಲದೇನೆ ಕ್ರಮಶಃ ಅಲ್ಲದೆ ಯುಗಪತ್ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ ಆಗಿ ಒಂದೇ ಏಟಿಗೆ ಅವನು ಹೊಂದುತ್ತಾನೆ ಅಂತ ಇದಕ್ಕೆ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸಿರೋಣ. ಕೇನ ಪ್ರಕಾರೇಣ ಅಂತ ಹೇಳಿದ್ದಾರೆ, ಅದನ್ನ ನಾವು ಮುಂದಕ್ಕೆ ಇಲ್ಲ 19 ಇವತ್ತು 19 ಆಗಿಲ್ಲ, ಇನ್ನೂ ತುಂಬಾ ಇದೆ. ಇದೇ ಉಪೋದ್ಘಾತ, ಇದಕ್ಕೆ ಇರೋ ವ್ಯಾಖ್ಯಾನ ಪೀಠಿಕೆನೇ ತುಂಬಾ ಇದೆ. ಈ ಇಡೀ ಇದು ತೈತಿರಿ ಉಪನಿಷತ್ತಿನಲ್ಲಿ ಇವಾಗ ಇದನ್ನ ಸ್ವಲ್ಪ ಮುಟ್ಟಿದ್ದಾರೆ ಅಷ್ಟೇನೆ. ಯಾವುದೋ ಬ್ರಹ್ಮಾನಂದವಲ್ಲಿನ ಇನ್ನ ಭೃಗುವಲ್ಲಿ ಇದೆ, ಅದನ್ನ ಕೂಡ ಇವ್ರು ಹೇಳ್ತಾರೆ ತುಂಬಾ ಸ್ವಾರಸ್ಯವಾಗಿ. ಅದನ್ನ ಆದ್ಮೇಲೆ ಈ ಶ್ಲೋಕವನ್ನು ಹೇಳಿ ಆಮೇಲೆ ಮುಂದಕ್ಕೆ ವ್ಯಾಖ್ಯಾನ ಮಾಡುತ್ತೆ ಅದು. ಸೊ ಇವಾಗ ಇಲ್ಲಿ ಈ ಸ್ತೋಷಿಯ ಭಕ್ತಿಯ ಹೇಳಿ ನಾವು ನಿಲ್ಲಿಸೋಣ. या विष्णुमनादिं जगदादिं यस्मिन्नेतत् संसृतिचक्रं भ्रमतीकम् यस्मिन् दृष्टे नश्यति तत् संसृतिचक्रं तं संसारध्वान्तविनाशं हरिमीडे तं संसारध्वान्तविनाशं हरिमीडे. शास्त्रं शारीर मीमांसा देवस्तु परमेश्वरः आचार्य शंकराचार्याः सन्तु मे जन्म जन्मनि विद्याविनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारती. ओम तत्सत्.